ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಸ್ಪೆಷಲ್ ಕ್ಲಾಸ್ ಫಾರ್ PC ಆ್ಯಂಡ್ PSI ಅಂದರೆ PSIಗೋಸ್ಕರ ಮತ್ತು PC ಗೋಸ್ಕರ ವಿಶೇಷ ತರಗತಿಗಳ ಸೀರೀಸಲ್ಲಿ ಇವತ್ತು ನಾನು 12ನೇ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ 11 ವಿಡಿಯೋಗಳನ್ನು ಮಾಡಿದ್ದೀನಿ. ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವುಗಳ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ 11 ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು. ಇದರಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ, ಯಾಕಂದ್ರೆ ಕೆಲವೇ ಮೊನ್ನೆ ತಾನೇ PSI ಎಕ್ಸಾಮ್ ಆಯಿತು, 15 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಆ ಒಂದು ಕ್ವಶನ್ ಪೇಪರ್ ಇಟ್ಟಿದ್ದಾರೆ. ನಂತರ 28ನೇ ತಾರೀಕು ಕೆಲವೇ ದಿನಗಳಲ್ಲಿ PC ಎಕ್ಸಾಮ್ಗಳಿದಾವೆ ಮತ್ತು PC ಎಕ್ಸಾಮ್ಗಳು ಕೂಡ ಬರ್ತಾ ಇದಾವೆ. ಆಮೇಲೆ ಮತ್ತೆ PSI ಎಕ್ಸಾಮ್ ಕೂಡ ಇದಾವೆ. ಈ ಎಲ್ಲಾ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನ ಆಯ್ಕೆ ಮಾಡಿಕೊಂಡು ಸೀರೀಸ್ ವೈಸ್ ಅಲ್ಲಿ ತರಗತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಸುಮಾರು 40ಕ್ಕೂ ಅಧಿಕ CPC APC ಎಲ್ಲ PC ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಅವನು ಕೂಡ ಯಾರು ನೋಡಿಲ್ವೋ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವಾಗ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ ಎಲ್ಲಾ ಕ್ವಶನ್ ಪೇಪರ್ ನಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಮಾಡಿದ್ದೀನಿ ಅಂತಕ್ಕಂಥದ್ದು ನೀವು ಕಲ್ತ್ಕೊಳ್ಳಬಹುದು. ಕ್ಲಿಯರ್? ಹಾಗಾದ್ರೆ ಇವತ್ತಿನ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1. ಈ ಕೆಳಗಿನ ಪದಗಳನ್ನ ನಿಘಂಟಿನಲ್ಲಿರುವಂತೆ ಹೊಂದಿಸಿ ಬರೆಯಿರಿ. ನೋಡ್ರಿ, ಮೊನ್ನೆ ತಾನೇ PSI ಎಕ್ಸಾಮ್ ಅಲ್ಲಿ ಕೇಳಿದ್ನಲ್ಲ, ನಿಘಂಟಿನಲ್ಲಿರುವಂತೆ ಈ ಒಂದು ಶಬ್ದಗಳನ್ನ ಹೊಂದಿಸಿ ಬರಬೇಕು. ಇಲ್ಲೇ ಗ್ಯಾಬಿಂಗ್ ಅದ, ಗ್ಯಾಬಿಯರ್, ಗ್ಯಾಬ್ಲರ್, ಗ್ಯಾಬ್ಲೆಸ್ ಅಂಡ್ ಗ್ಯಾಬ್ಲಡ್ ಅಂತ ಅದ. ಇವುಗಳನ್ನ ನಿಘಂಟಿನಲ್ಲಿರುವಂತಂದ್ರೆ, ನಿಘಂಟು ಅಂದ್ರೆ ಡಿಕ್ಷನರಿ. ಡಿಕ್ಷನರಿಯಲ್ಲಿ ಯಾವ ರೀತಿ ಇರುತ್ತೆ? ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರುತ್ತೆ. ABCD ಈ ರೀತಿ ಅಲ್ಫಾಬೆಟಿಕಲ್ ಆರ್ಡರ್. A ಇದು ಮೊದಲು, ಆಮೇಲೆ B ಇದ್ದು, ಆಮೇಲೆ C ಇದ್ದು, ಕೊನೆಗೆ Z ಇದು, ಈ ರೀತಿ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಡಿಕ್ಷನರಿಯಲ್ಲಿ ಇರುತ್ತೆ. ಆ ಒಂದು ಆರ್ಡರ್ ಅಲ್ಲಿ ಬರೆದ್ರೆ ಇಲ್ಲಿರ್ತಕ್ಕಂಥ 5 ವರ್ಡ್ಗಳಲ್ಲಿ ಮೊದಲು ಯಾವ್ದು ಬರುತ್ತೆ ಮತ್ತು ಕೊನೆಗೆ ಯಾವ್ದು ಬರುತ್ತೆ ಅಂದ್ರೆ ಸೀರೀಸ್ ವೈಸ್ ಯಾವ ಬರ್ತಾ ಹೋಗ್ತವೆ, ಯಾವ ಬರಬಹುದು. 4 ಆಯ್ಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವ್ದು ಬರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲ ಗ್ಯಾಬ್ಲಿಂಗ್, ಗ್ಯಾಬ್ಲಿಯರ್, ಗ್ಯಾಬ್ಲೆಸ್, ಗ್ಯಾಬ್ಲರ್, ಗ್ಯಾಬ್ಲೆಸ್, ಇವೆಲ್ಲವನ್ನು ನೋಡಿದಾಗ GABB ಕಾಮನ್ ಅದ. GABB ನೋಡ್ರಿ, ಇಲ್ಲಿವರೆಗೂ ಕಾಮನ್ ಅದ, ಎಲ್ಲದರಲ್ಲಿಯೂ ಅದ. ಎಲ್ಲದರಲ್ಲಿಯೂ ಮೊದಲು GABB ಇರೋದ್ರಿಂದ ಇದರಲ್ಲಿ ಏನು ಡೌಟ್ ಇಲ್ಲ, ನಮಗೆ ಮುಗಿದೋಯ್ತು. ಹಾಗಾದ್ರೆ ಮುಂದಿರ್ತಕ್ಕಂಥ ನೋಡ್ರಿ, ಇಲ್ಲಿ IN, ಇಲ್ಲಿ I, ಇಲ್ಲಿ N ಅನ್ನೋದು ಬಿಟ್ಬಿಡಿ, I ಅಷ್ಟೋ ತೆಗೆದುಕೊಳ್ರಿ. I ಅದ, ಇಲ್ಲಿ ಕೂಡ I ಅದ, ಇಲ್ಲಿ ಎಲ್ಲು, ಇಲ್ಲೆಲ್ಲೋ, ಇಲ್ಲೆಲ್ಲ ಐತಿ. ಇವು 3 L ಅದಾವು, ಇವು 2 ಏನದು I ಅದಾವು. ಹಾಗಾದ್ರೆ I ಮೊದಲು ಬರ್ತು, L ಮೊದಲು ಬರ್ತು, I ಮೊದಲು ಬರುತ್ತೆ. ಹಾಗಾದ್ರೆ ಇವು 3 ಬಿಟ್ಬಿಡೋಣ. ಈಗ ಇವು 2 ತೆಗೆದುಕೊಳ್ಳೋಣ. I ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೆ ಈಗ ಅದು ನೋಡ್ಕೊಳ್ಬೇಕು. ಇಲ್ಲಿ ಏನದ? IE ಅದ, ಇಲ್ಲಿ IN ಅದ. N ಮೊದಲು ಬರ್ತೋ, E ಮೊದಲು ಬರ್ತೋ, ಇಲ್ಲಿ N ಅದ, ಇಲ್ಲಿ E ಅದ. ಇವೆರಡರಲ್ಲಿ ಯಾವುದು ಬರ್ತಾ? E ಮೊದಲು ಬರುತ್ತೆ, ಆಮೇಲೆ N ಬರುತ್ತೆ. ಹಾಗಾದ್ರೆ ಫಸ್ಟ್ ಲೆಟರ್ ಇದು ಬರುತ್ತೆ, ಆಮೇಲೆ ಸೆಕೆಂಡ್ ಲೆಟರ್ ಇದು ಬರುತ್ತೆ. IE ಬಂದ್ಮೇಲೆ IN ಆಗುತ್ತೆ. ಕ್ಲಿಯರ್ ಆಯ್ತು ಇಲ್ಲಿಗಿದು? ಇವೆರಡರದ್ದು ಮುಗೀತು. 5 ಮುಗೀತು. ಈಗ I ಆದ್ಮೇಲೆ L ಬಂತು. ಈಗ ಇವು 3ರಲ್ಲಿ L ಅದಾವು. ಇವು 3ರಲ್ಲಿ L ಅಷ್ಟಲ್ಲ, ಎಲ್ಲಿ E ಐತಿ, ಇಲ್ಲಿ ಕೂಡ ಎಲ್ಲಿ ಐತಿ, ಇಲ್ಲಿ ಕೂಡ ಎಲ್ಲಿ ಐತಿ. ಇಲ್ಲಿ ಕೂಡ ಏನು ನಮಗೆ ಕನ್ಫ್ಯೂಷನ್ ಇಲ್ಲ, 3 ಕೂಡ LE ಸಿರೀಸ್ ಅಲ್ಲಿನೇ ಬರ್ತವೆ. ಈ ಉಳಿದಿರ್ತಕ್ಕಂಥದ್ದು ನಮಗೆ RSD 3 ಸಿಂಗಲ್ ಲೆಟರ್ ಉಳಿದಿದ್ದಾವೆ. RSD ಅಲ್ಲಿ ಯಾವುದು ಮೊದಲು ಬರುತ್ತೆ? RSD ಅಲ್ಲಿ ಯಾವ್ದು ಬರುತ್ತೆ? ಮೊದಲು D ಬರುತ್ತೆ. ಹಾಗಾದ್ರೆ D ಇದು 2ನೇದಾದ್ಮೇಲೆ ಇದು 3ನೇ ಸ್ಥಾನದಲ್ಲಿ D ಬರುತ್ತೆ. RS ಅಲ್ಲಿ ಯಾವ್ದು ಮೊದಲು ಬರುತ್ತೆ? PQRS. R ಆದ್ಮೇಲೆ S ಬರುತ್ತೆ. ಹಾಗಾದ್ರೆ ಇದು 3ನೇದಾದ್ಮೇಲೆ ಇದು 4ನೇ ಸ್ಥಾನದಲ್ಲಿ ಬರುತ್ತೆ. S ಕೊನೆಯ ಸ್ಥಾನದಲ್ಲಿ ಬರುತ್ತೆ, 5ನೇ ಸ್ಥಾನದಲ್ಲಿ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಆರ್ಡರ್. ಮೊದಲು ಯಾವ್ದು ಬರುತ್ತೆ? ಈಗ 2ನೇದ್ದು ಬರುತ್ತೆ, 2. ಆಮೇಲೆ 2ನೇದು ಯಾವ್ದು ಬರುತ್ತೆ? 1ನೇದ್ದು ಬರುತ್ತೆ, 2 1. ನೆಕ್ಸ್ಟ್ 3ನೇದು ಯಾವ್ದು ಬರುತ್ತೆ? 5ನೇದು 3ನೇದು ಬರುತ್ತೆ. ಆಮೇಲೆ 4ನೇದು ಯಾವ್ದು ಬರುತ್ತೆ? 3ನೇದು ಬರುತ್ತೆ. ಆಮೇಲೆ 5ನೇದು ಯಾವ್ದು ಬರುತ್ತೆ? 4ನೇದು ಬರುತ್ತೆ. ಹಾಗಾದ್ರೆ ಆನ್ಸರ್ 2 1 5 3 4 ಈಸ್ ರೈಟ್ ಆನ್ಸರ್. ಆಯ್ಕೆಲ್ಲಿದೆನಾ? 2 1 5 3 4 5 3. ಆಯ್ಕೆ 2 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕ್ವಶನ್ ತೆಗೆದುಕೊಂಡು ಬಂದಿದ್ದೀನಿ. ಕ್ಲಿಯರ್? ಇದು ಅರ್ಥ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. √6, √8, √21 4ನೇ ಅನುಪಾತ ಯಾವುದು? ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್. ಈ ಒಂದು ಸೀರೀಸ್ ಅಲ್ಲಿ 4ನೇ ರೇಷಿಯೋ ಯಾವುದು ಬರ್ತಂತ ಕ್ವಶನ್ ಕೇಳಿದ್ರೆ ಅವು ಕೂಡ ರೂಟ್ ಅಲ್ಲಿ ಇದಾವೆ, ವರ್ಗಮೂಲಗಳಲ್ಲಿ ಇದಾವೆ.
ಹಾಗಾದ್ರೆ ಏನು ಮಾಡ್ಬೇಕು ನಾವು? ಇದನ್ನು ನಾವು ಎ ಅನ್ಕೊಳ್ಬೇಕು. 4ನೇದು ಕಂಡುಹಿಡಿಬೇಕಾದ್ರೆ ಇದು ಬಿ, ಇದು ಸಿ, ನಾವು ಡಿ ಕಂಡುಹಿಡಿಬೇಕು. ಹಾಗಾದ್ರೆ 4ನೇ ಅನುಪಾತ ಕಂಡುಹಿಡಿಬೇಕಾದ್ರೆ ಈ ರೀತಿ ರೂಟ್ ಕೊಟ್ಟಾಗ ತುಂಬಾ ಈಸಿ. ಇವೆರಡನ್ನು ಗುಣಾಕಾರ ಮಾಡಿ ಇದರಿಂದ ಡಿವೈಡ್ ಮಾಡಬೇಕು. ಅಂದ್ರೆ ಇವೆರಡಂದ್ರೆ ಏನು? ಬಿ ನ ಮತ್ತು ಸಿ ನ ಗುಣಾಕಾರ ಮಾಡಿ ಇದನ್ನ ಎ ದಿಂದ ಡಿವೈಡ್ ಮಾಡಿಬಿಟ್ರೆ ನಮಗೆ 4ನೆಯ ರೇಷಿಯೋ ಸಿಗುತ್ತೆ. ಮುಗೀತು, ಇಷ್ಟೇ. ಇಷ್ಟು ಯಾರಿಗೆ ಮಾಡಕ್ ಬರಲ್ಲ? ಎಲ್ಲರೂ ಮಾಡ್ತೀರಿ. ಎಸ್, ನೋಡಿ ಇಲ್ಲಿ ಹೆಂಗ್ ಮಾಡಬೇಕು. ಬಿ ಇಂಟು ಸಿ ಅಂದ್ರೆ ಬಿ ಅಂದ್ರೆ ಎಷ್ಟು? √8 ಇಂಟು ಸಿ ಅಂದ್ರೆ √21. ಹೌದಾ? ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟು? √6. ಇದನ್ನ ಸಿಂಪಲ್ ಮಾಡ್ಲಿಕ್ಕೆ ಬರ್ತಲ್ಲ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಲ್ಲ. 6ಕ್ಕೆ 8ಕ್ಕೆ ಅಥವಾ 6ಕ್ಕೆ 21ಕ್ಕೆ ಯಾವ್ದ್ರಿಂದ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ? ಹೇಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ? ಈಸಿಯಾಗಿ ಕ್ಯಾನ್ಸಲ್ ಮಾಡಿಬಿಡಿ. ಈಗ 2ರ ಮಧ್ಯದಲ್ಲಿ ಹೋಗ್ತು ನೋಡ್ರಿ. 2 3 6, 2 4 8, ಇಲ್ಲಿ 4 ಉಳಿತು. 3ಕ್ಕೆ 4ಕ್ಕೆ ಹೋಗಲ್ಲ, 3ಕ್ಕೆ 21ಕ್ಕೆ ಹೋಗುತ್ತಲ್ಲ. 3 1 3, 3 7 21. ಹೌದಾ? ಇಲ್ಲಿ ಕೆಳಗಡೆ ಏನು ಉಳಿತು? ಕೆಳಗಡೆ ಏನು ಉಳಿಲ್ಲ. ಮೇಲೆ ಏನು ಉಳಿತು? √4 ಉಳಿತು. ನೋಡ್ರಿ, √4 ಇಂಟು ಇಲ್ಲಿ ಎಷ್ಟು ಉಳಿತು? 7 ಉಳಿತು. ಇಲ್ಲಿ ನೋಡ್ರಿ, ಇಲ್ಲಿ √4 ಅಂದ್ರೆ 4ರ ವರ್ಗಮೂಲ ಯಾವುದು? 4ರ √4 ಅಂತಂದ್ರೆ 4ರ ವರ್ಗಮೂಲ ಯಾವುದು? 2 2 4. ಹಂಗಾರೆ √4 ಅಂದ್ರೆ 2. ಮುಗಿತಿದ್ರದು. √4 ಅನ್ನೋದ್ರ ಬದಲಾಗಿ 2 ಅಂತ ಹಚ್ಕೊಂಡ್ರೆ ಮುಗಿದೈತಿ. ನೆಕ್ಸ್ಟ್ ಇಲ್ಲಿ √7 ಐತಿ, ಅದು ಪಾಯಿಂಟ್ ಅಲ್ಲಿ ಬರ್ತಾ ಬೇಡ. ಹಂಗಂದ್ರೆ ಹೆಂಗಿದ್ದು ಹಂಗ ಹಚ್ಕೊಂಡ್ಬಿಡಿ. √7 ಅಂತೇಳಿ ಹಚ್ಕೊಂಡ್ರೆ ಉತ್ತರ ಮುಗಿದೋಯ್ತು. ಇಲ್ಲಿ ಇಂಟು ಇದೆಲ್ಲ, ಇವೆರಡಕ್ಕೂ ಕೂಡ ಇಂಟು ಇದ್ದಂಗೆ ಇರುತ್ತೆ. ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟಾಗುತ್ತೆ? 2√7 ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 2√7 ಎಸ್ ಇದೆ. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ಬೇಕು. ಹೌದಾ? ಈ ರೀತಿ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಹೌದಾ? ಎಸ್, ಅರ್ಥ ಆಗ್ತಾ ಇದ್ದಾನೆ ಇದು? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 3. 3 ಗಂಟೆಯಿಂದ 9 ಗಂಟೆವರೆಗಿನ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಲಂಬಕೋನದಲ್ಲಿ ಎಷ್ಟು ಬಾರಿ ಇರುತ್ತವೆ? ನೋಡ್ರಿ, 3 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಲಂಬಕೋನ ಅಂದ್ರೆ ಈ ರೀತಿ ನೋಡ್ರಿ. ಈ ಕಡೆ ನಿಮಿಷದ ಮುಳ್ಳು ಇದ್ರೆ ಈ ಕಡೆ ಗಂಟೆ ಮುಳ್ಳು ಇರಬೇಕು, ಅಥವಾ ಈ ಕಡೆ ಗಂಟೆ ಮುಳ್ಳಿದ್ರೆ ಈ ಕಡೆ ನಿಮಿಷದ ಮುಳ್ಳು ಇರಬೇಕು. ಪರಸ್ಪರ ಇವು ಲಂಬಕೋನ ರೈಟ್ ಆಂಗಲ್ ಅಲ್ಲಿ ಇರಬೇಕು. ಎಷ್ಟು ಬಾರಿ ಆಗ್ತವೆ? 3 ಗಂಟೆಯಿಂದ 9 ಗಂಟೆ. ಎಸ್, ಮೊನ್ನೆ ತಾನೇ PS ಎಕ್ಸಾಮ್ ಏನು ಕೇಳಿದ್ದ? ನಿಮಿಷದ ಮುಳ್ಳಿನ ಅಪೋಸಿಟ್ ಗಂಟೆ ಮುಳ್ಳು ಪರಸ್ಪರ ಎಷ್ಟು ಸಾರಿ ಇರುತ್ತವೆ? ವಿರುದ್ಧ ಇರುತ್ತವೆ. ಅಥವಾ ಗಂಟೆ ಮುಳ್ಳಿನ ಅಪೋಸಿಟ್ ನಿಮಿಷದ ಮುಳ್ಳು ಪರಸ್ಪರ ವಿರುದ್ಧವಾಗ್ತಕ್ಕಂಥ ಸಂದರ್ಭಗಳು ಎಷ್ಟು? ಅಂದ್ರೆ ಈ ಕಡೆ ನಿಮಿಷದ ಮುಳ್ಳು ಇತ್ತಂತಂದ್ರೆ ಅದಕ್ಕೆ ವಿರುದ್ಧವಾಗಿ, ಈ ಕಡೆ ಗಂಟೆ ಮುಳ್ಳು ಇತ್ತಂದ್ರೆ ಅದಕ್ಕೆ ವಿರುದ್ಧವಾಗಿ ನಿಮಿಷದ ಮುಳ್ಳು ಇರಬೇಕು. ಅಂದ್ರೆ 180 ಡಿಗ್ರಿ, ಇದು 90 ಡಿಗ್ರಿ ಆಯ್ತು, ಇದು 180 ಡಿಗ್ರಿ ಆಯ್ತು. ಈ ಕಡೆ ನಿಮಿಷದ ಮುಳ್ಳಿದ್ರೆ ಈ ಕಡೆ ಗಂಟೆ ಮುಳ್ಳು ಇರಬೇಕು, ಈ ಕಡೆ ಗಂಟೆ ಮುಳ್ಳಿದ್ರೆ ಈ ಕಡೆ ನಿಮಿಷದ ಮುಳ್ಳು ಇರಬೇಕು. ಟೋಟಲಿ ಪರಸ್ಪರ ವಿರುದ್ಧ ಇರತಕ್ಕಂತ ಸಂದರ್ಭಗಳು ಎಷ್ಟಾಗ್ತವೆ ಒಂದು ದಿನದಲ್ಲಿ ಅಂತ ಕ್ವಶನ್ ಕೇಳಿದ್ರು. ಸಿಂಪಲ್, 180 ಡಿಗ್ರಿ ಒಂದು ದಿನದಲ್ಲಿ ಎಷ್ಟಾಗ್ತವೆ? 12 ಗಂಟೆಗಳಲ್ಲಿ 11 ಬಾರಿ ಏರ್ಪಡ್ತವೆ. ಒಂದು ದಿನ ಅಂದ್ರೆ 24 ಗಂಟೆಗಳಲ್ಲಿ 22 ಬಾರಿ ಸರಳ ಕೋನಗಳು ಏರ್ಪಡ್ತವೆ. ಹಾಗಾದ್ರೆ ಲಂಬ ಕೋನಗಳು ಎಷ್ಟಾಗ್ತವೆ? ನಾಳೆ ಎಕ್ಸಾಮ್ PC ಎಕ್ಸಾಮ್ಗಳಲ್ಲಿ ಇದನ್ನೇ ಕೇಳಬಹುದು. ಒಂದು ದಿನದಲ್ಲಿ ಲಂಬ ಕೋನಗಳು ಎಷ್ಟು ಇರುತ್ತವೆ? ಒಂದು ದಿನದಲ್ಲಿ ಲಂಬ ಕೋನಗಳು ಎಷ್ಟು ಇರ್ತವೆ ಅಂತ ಕ್ವಶನ್ ಕೇಳಬಹುದು. ಒಂದು ದಿನ ಅಂದ್ರೆ 24 ಗಂಟೆಗಳಲ್ಲಿ. ಹಾಗಾದ್ರೆ 24 ಗಂಟೆಗಳಕ್ಕಿಂತ ಮುಂಚೆ 12 ಗಂಟೆಗಳಲ್ಲಿ ಎಷ್ಟು ಬಾರಿ ಆಗ್ತವೆ ನೋಡ್ಕೊಳ್ಬೇಕು ನಾವು ಲಂಬ ಕೋನಗಳು. 12 ಗಂಟೆಗಳಲ್ಲಿ ಇದರ 11 22, ನಾನು 24 ಅಂದ್ರೆ 22, 12 ಗಂಟೆಗಳಲ್ಲಿ 22 ಬಾರಿ ಆಗ್ತವೆ. ಡಬಲ್ ಆಗುತ್ತೆ ಇದು. ನೋಡ್ರಿ, ಇಲ್ಲಿ 12 ಗಂಟೆಗಳಲ್ಲಿ 11 ಬಾರಿ ಆದ್ರೆ ಇಲ್ಲಿ 12 ಗಂಟೆಗಳಲ್ಲಿ 22 ಬಾರಿ ರೈಟ್ ಆಂಗಲ್ಸ್ ಏರ್ಪಡ್ತವೆ. ಹಾಗಾದ್ರೆ 24 ಗಂಟೆಗಳಲ್ಲಿ ಎಷ್ಟಾಗ್ತವೆ? 44 ಲಂಬ ಕೋನಗಳು ಏರ್ಪಡ್ತವೆ. ನೆನಪಿಟ್ಕೊಂಡ್ಬಿಟ್ರೆ ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು. 180 ಡಿಗ್ರಿ ಸರಳ ಕೋನದ ಅಪೋಸಿಟ್ ಸರಳ ಕೋನ ಮತ್ತು ಲಂಬ ಕೋನಗಳು ಇದರ ಡಬಲ್ಗಳು ಇರ್ತವೆ. ಇಲ್ಲಿ 12 ಗಂಟೆಗಳಲ್ಲಿ 11 ಬಾರಿ ಸರಳ ಕೋನಗಳಾದ್ರೆ ಇಲ್ಲಿ 12 ಗಂಟೆಗಳಲ್ಲಿ 22 ಬಾರಿ ಲಂಬ ಕೋನಗಳಾಗ್ತವೆ. ಹೌದಾ? ಎಕ್ಸಾಮ್ ಅಲ್ಲಿ ನಾಳೆ ಕೇಳಬಹುದು. ಇದು ಈಸಿ ಇದು. ಹೌದಾ? ಸ್ವಲ್ಪ ಟಫ್ ಆಗಿ ಈ ಕ್ವಶನ್ ಕೇಳಿದ್ದಾರೆ. 3 ಗಂಟೆಯಿಂದ 9 ಗಂಟೆ. ನಾನು ನಿಯರೆಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ. ನಿಯರ್
ಇದುವೇ ಅಂತಿಲ್ಲ, ನಿಯರ್ ಇರ್ತದೆ. ಯಾಕಂತಂದ್ರೆ ಇಲ್ಲ 3 ಗಂಟೆಗೆ ರೈಟ್ ಆಂಗಲ್ ಬಗ್ಗೆ ಗೊತ್ತು ನಿಮಗೆ. ರೈಟ್ ಆಂಗಲ್ ಅಂತಂದ್ರೆ 90 ಡಿಗ್ರಿ. ಇದು ಟೋಟಲ್ ಸರ್ಕಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಹೌದಾ? 360 ಡಿಗ್ರಿ ಅಂತಂದ್ರೆ ಇಲ್ಲಿ ಎಷ್ಟು ಗಂಟೆಗಳದವು? 12 ಗಂಟೆಗಳದವು. 12 ಒಂದಲೆ 12 ಮೂರಲೆ ಅಂದ್ರೆ 30 ಡಿಗ್ರಿ. ಒಂದೊಂದು ಗಂಟೆ 30 ಡಿಗ್ರಿ ಇರುತ್ತೆ. ಇದು 30, ಇದು 30, ಇದು 30 ಅಂದ್ರೆ ಈ 3 ಗಂಟೆಗಳಾದ್ರೆ ಒಂದು 90 ಡಿಗ್ರಿ ಆಗುತ್ತೆ. ಕ್ಲಿಯರ್ ನಿಮಗೆ? 30 30 30 ಅಂದ್ರೆ 3 ಗಂಟೆಗಳಾದ್ರೆ 90 ಡಿಗ್ರಿ ಆಗುತ್ತೆ. ಈಗ ನಾವು 3 ಗಂಟೆಯಿಂದ ಶುರು ಮಾಡೋಣ. ಎಷ್ಟು ಲಂಬಕೋನಗಳಾಗ್ತವೆ? 3 ಗಂಟೆಯಿಂದ 9 ಗಂಟೆ ಅಂದ್ರೆ 6 ಗಂಟೆ ಆಗ್ತವೆ. 6 ಅಂದ್ರೆ ಡಬಲ್ 12 ಗಂಟೆಗಳಾಗ್ತವೆ. ಎಕ್ಯುರೇಟ್ ಆನ್ಸರ್. ಈಸಿ, ಮುಗೀತಿಷ್ಟೇ. 3 ಗಂಟೆಯಿಂದ 9 ಗಂಟೆಗೆ ಎಷ್ಟು ಆಗ್ತವೆ? 6 ಗಂಟೆಗಳಾಗ್ತವೆ. ಅದನ್ನ ಡಬಲ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಮೋಸ್ಟ್ ಡಬಲ್ ಇದೆಲ್ಲ. ಎಸ್, ಇದು ಒಂದು ಎಲ್ಲಿ ಕಡಿಮೆ ಆಗುತ್ತೆ ಅಂತ ಬಂದಾಗ ಅದ್ರ ಸಲುವಾಗಿ ನಾನು ಒಂದು ಬಿಡಿಸಿ ಹೇಳ್ತಾ ಇದ್ದೀನಿ. ಎಲ್ಲಿ ಕಡಿಮೆ ಆಗ್ತಾವ ಅಂತಂದಾಗ ಇವೆರಡರ ಮಿಡಲ್ ಕಡಿಮೆ ಆಗ್ತದೆ. ಯಾವ ರೀತಿ ಬಂತ ಹೇಳ್ತೀನಿ. ಕ್ಲಾಸ್ ಅಂದ್ರೆ ಕ್ಲಾಕ್ ವೈಸ್ ಬಂದಾಗ ಹೇಳ್ತೀನಿ ನಾನು. ಹೌದಾ? ಕ್ಲಾಕ್ ಬಗ್ಗೆ ಕ್ಲಾಸ್ ಬಂದ ಇಲ್ಲ, ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ಮೊದಲು 3 ಗಂಟೆ. 3 ಗಂಟೆಯಲ್ಲಿ ಎಕ್ಯುರೇಟ್ 3 ಗಂಟೆ ಆದಾಗ ಒಂದು ಲಂಬಕೋನ ಆಗಿಬಿಟ್ಟಿರುತ್ತೆ ನೋಡ್ರಿ. 3 ಗಂಟೆ ಆದಾಗ ಲಂಬಕೋನ ಆಗಿಬಿಟ್ಟಿರುತ್ತೆ. ಹೌದಾ? ಒಂದು ಲಂಬಕೋನ ಆಯ್ತಾ? ಇಲ್ಲಿ ಏನು ಡೌಟ್? 3 ಗಂಟೆ 00 ಅಂದ್ರೆ 3 ಗಂಟೆ ಆದಾಗ ಒಂದು ಲಂಬಕೋನ ಏರ್ಪಟ್ಟಿರುತ್ತೆ. ನೆಕ್ಸ್ಟ್ ಲಂಬಕೋನ ಎಲ್ಲಿ ಆಗುತ್ತೆ ಗೊತ್ತಾ? ನೋಡ್ರಿ, ಇಲ್ಲಿ ಬರೋಷ್ಟರಲ್ಲಿ 3:30 ಬರೋಷ್ಟರಲ್ಲಿ ಈ ಮುಳ್ಳು ಇಲ್ಲಿ ಬಂದ್ಬಿಟ್ಟಿರುತ್ತೆ, ಗಂಟೆ ಮುಳ್ಳು. ಅವಾಗ ಏನಾಗುತ್ತೆ ನೋಡ್ರಿ, 3:35 ಅಂದ್ರೆ ಇವೆರಡರ ಮಿಡಲ್ ಇದು ಇಲ್ಲಿ ಬಂದಿರ್ತದೆ ಗಂಟೆ ಮುಳ್ಳು. ಹಂಗಾರೆ 3:32 ಅಥವಾ 3:33 ಬಂದಾಗ ಇನ್ನೂ ಒಂದು ರೈಟ್ ಆಂಗಲ್ ಆಗಿರುತ್ತೆ. ಇಲ್ಲಿಗೆ ಬಂದಿರಗಲ್ಲ ನಿಮಿಷದ ಮುಳ್ಳು. ಯಾಕೆ? ಇಲ್ಲಿ ಬರೋಷ್ಟರಲ್ಲಿ ಗಂಟೆ ಮುಳ್ಳು ಇಲ್ಲಿ ಬರ್ಬೇಕಾಗುತ್ತೆ, 90 ಡಿಗ್ರಿ ಆಗ್ಬೇಕಂತ ನೋಡ್ರಿ. ಹೌದಾ? ಹಂಗಾರೆ 3:30 ಅಂದ್ರೆ ಇನ್ನೂ ಚಿಕ್ಕದಾಗುತ್ತೆ. ಹಾಗಾದ್ರೆ ಈ ಮುಳ್ಳು ಇಲ್ಲಿ ಬರೋಷ್ಟರಲ್ಲಿ ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ. ಹೌದಾ? ಅಂದ್ರೆ 3:33 ಅಥವಾ 3:32ಕ್ಕೆ ನಿಯರ್ ಹೇಳ್ತಾ ಇದ್ದೀನಿ ನಾನು. 3:32ಕ್ಕೆ ಮತ್ತ ಒಂದು ರೈಟ್ ಆಂಗಲ್ ಆಗುತ್ತೆ. ಹೌದಾ? ಎಸ್. ನೆಕ್ಸ್ಟ್ 4 ಗಂಟೆಗೆ ಬರ್ತೀನಿ ನಾನು. ನೋಡ್ರಿ, 4 ಗಂಟೆಗೆ ನೋಡ್ರಿ, 4 ಗಂಟೆ ಅಂದ್ರೆ ಇಷ್ಟ ಆಯ್ತು. ಹೌದಾ? ಇದಷ್ಟು 4 ಗಂಟೆ ಆಯ್ತು. ಹಾಗಾದ್ರೆ ಈ ಮುಳ್ಳು, ನಿಮಿಷದ ಮುಳ್ಳು ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಸ್ವಲ್ಪ ಇದು ಮುಂದಕ್ಕೆ ಬರುತ್ತೆ ಗಂಟೆ ಮುಳ್ಳು. ಅಂದ್ರೆ 4:06ಕ್ಕೆ 4 ಗಂಟೆ 6 ನಿಮಿಷಕ್ಕೆ ಮತ್ತೆ ಒಂದು ರೈಟ್ ಆಂಗಲ್ ಆಗುತ್ತೆ. ಹೌದಾ? 4:05ಕ್ಕೆ ಆಗಲ್ಲ, ನಿಯರ್ ಹೇಳ್ತಾ ಇದ್ದೀನಿ. ಎಕ್ಯುರೇಟ್ 4:06ಕ್ಕೆ ಆಗೇ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಇದು ಮುಂದಕ್ಕೆ 5 ನಿಮಿಷ ಬರೋಷ್ಟರಲ್ಲಿ 1 ಡಿಗ್ರಿ ಮುಂದಕ್ಕೆ ಬಂದಿರುತ್ತೆ. ಅದಕ್ಕೋಸ್ಕರ 4:06ಕ್ಕೆ ಒಂದು ರೈಟ್ ಆಂಗಲ್ ಆಗಿರುತ್ತೆ. ನೆಕ್ಸ್ಟು 4 ನೋಡ್ರಿ, ಇಲ್ಲಿ 4 ಬಂತು. 4:15ಗೆ ಈ ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿರುತ್ತೆ. ಇವೆರಡ್ರಿದ್ರೆ ಆಗಲ್ಲ. 4:35 ಆಗಲ್ಲ. ಹೌದಾ? 4:35 ಅಂತಂದ್ರೆ ನೋಡ್ರಿ, ಇಲ್ಲೊಂದು ಇದು ಅರ್ಧ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಗೊತ್ತಾ? ಇವೆರಡ್ರ ಮಿಡಲ್ ಅಲ್ಲಿ ಬಂದಿರುತ್ತೆ. ಇದು ಮಿಡಲ್, ನೆಕ್ಸ್ಟ್ ಇದು ಮಿಡಲ್, ಇದು 30 60 ಆಗುತ್ತೆ. ಇದು 15 30 ಆಗುತ್ತೆ. ಮಿಡಲ್ ಬಂದಿರುತ್ತೆ. ಮಿಡಲ್ ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ? 35 36 38 ಅಥವಾ 37. 4:37ಕ್ಕೆ ಮತ್ತೆ ಒಂದು ರೈಟ್ ಆಂಗಲ್ ಆಗಿರುತ್ತೆ. 4:37 ಅಥವಾ 30. ನಾನು ಇದನ್ನ ಅಂದಾಜು ಹೇಳ್ತಾ ಇದ್ದೀನಿ. ಅಂದಾಜು ಅಂತಲ್ಲ, ನಿಯರ್ ಹೇಳ್ತಾ ಇದ್ದೀನಿ. ಅಂದಾಜು ಅಂತ ಅನ್ಕೋಬೇಡಿ. ಅಂದಾಜು ಯಾಕೆ ಹೇಳ್ತಾರೆ ಅಂತ ಕೇಳ್ಬಿಡ್ತೀರಿ ಮತ್ತೆ ನೀವು. ನಿಯರ್ ಒಂದು ರೈಟ್ ಆಂಗಲ್ ಆಯ್ತಾ? ಎಸ್. ನೆಕ್ಸ್ಟ್ 5 ಗಂಟೆಗೆ ಬರ್ತೀನಿ ನಾನು. ನೋಡ್ರಿ, 5 ಗಂಟೆ ಅಂತಂದಾಗ ಇದು ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿಗೆ ಬಂದಿರುತ್ತೆ. ಇಲ್ಲಿಗೆ ಬರಬೇಕದು. ಅಂದ್ರೆ ನಮ್ಗೆ ಏನಾಗುತ್ತೆ? ರೈಟ್ ಆಂಗಲ್ ಆಗ್ಲಿಕ್ಕೆ ನೋಡ್ರಿ ಇಷ್ಟ ಆಗುತ್ತೆ. ಹಾಗಾದ್ರೆ ಇದು 10 ನಿಮಿಷದ ಮುಳ್ಳು ಇಲ್ಲಿ ಬರೋಷ್ಟರಲ್ಲಿ ಇದು ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ. ಅವಾಗ ಎಷ್ಟಾಗಿರ್ಬೋದು? 5:12 ಆಗಿತ್ತು ಅಂತ ಇಟ್ಕೊಳ್ಳಿ. 5:12 ಅಥವಾ 5:11 ಮತ್ತೊಂದು ರೈಟ್ ಆಂಗಲ್ ಆಗಿರುತ್ತೆ. ನೆಕ್ಸ್ಟು ಎಲ್ಲಿಗೆ ಬಂದಿರುತ್ತೆ ನೋಡ್ರಿ? 5:40 ನೋಡ್ರಿ. 5:40 ಅಂದ್ರೆ 5 ಗಂಟೆಗೆ ಬಂದಾಗ ಇದು ಇಲ್ಲಿಗೆ ಬಂದಿರುತ್ತೆ. ಯಾಕಂದ್ರೆ 5:15 ದಾಟಿರ್ತಾರ, ಇಲ್ಲಿಗೆ ಬಂದಿರುತ್ತೆ. ಹಾಗಾದ್ರೆ 5:40ಕ್ಕೆ ಬಂದ್ರೂ ಆಗಲ್ಲ. ಯಾಕಂತಂದ್ರೆ ಚಿಕ್ಕದಾಗುತ್ತೆ. ಇಲ್ಲಿ 1 ಡಿಗ್ರಿ 1 ಗಂಟೆ 2 ಗಂಟೆ 2:15 ಗಂಟೆ ಆಗುತ್ತೆ. 3 ಗಂಟೆ ಆಗ್ಬೇಕು ನಮಗೆ 90 ಡಿಗ್ರಿ ಆಗ್ಬೇಕಂತಂದ್ರೆ. ಹಾಗಾದ್ರೆ ನಿಯರೆಸ್ಟ್ ಇಲ್ಲಿಗೆ ಬಂದಿರುತ್ತೆ ಗಂಟೆ ಮುಳ್ಳು, ನಿಮಿಷದ ಮುಳ್ಳು. ಗಂಟೆ ಮುಳ್ಳು ಇಲ್ಲಿರುತ್ತೆ, 5:15 ಮೇಲೆ ದಾಟಿರುತ್ತೆ. ನಿಮಿಷದ ಮುಳ್ಳು ಇಲ್ಲಿ ಬಂದಿರುತ್ತೆ. ಹಾಗಾದ್ರೆ ಎಷ್ಟಾಗಿರುತ್ತೆ ನಿಯರ್ ಅಂತಂದ್ರೆ? 5:40, 5ಕ್ಕಿಂತ ಕಡಿಮೆ 5:43 ಆಗಿರುತ್ತೆ. 5:43ಕ್ಕೆ ಮತ್ತೊಂದು ರೈಟ್ ಆಂಗಲ್ ಆಗಿರುತ್ತೆ. ಹೌದಾ? ನಿಮಗೆ ಅಲ್ಲೇ ಉತ್ತರ ಗೊತ್ತಾಗುತ್ತೆ 12 ಬಾರಿ ಅಂತೇಳಿ. ಹೌದಾ? ಎಸ್. ಇಲ್ಲಿ ನೋಡ್ರಿ, ಈಗ ನೋಡ್ರಿ 5 ಗಂಟೆ ಆದ್ಮೇಲೆ 5:12 ಆದ್ಮೇಲೆ 6 ಗಂಟೆಗೆ ಬರ್ತೀನಿ ನಾನು. 6 ಗಂಟೆ ಅಂದಾಗ ಈ ಕಡೆ ಗಂಟೆ ಮುಳ್ಳು, ಈ ಕಡೆ ನಿಮಿಷದ ಮುಳ್ಳು ಇರುತ್ತೆ. ಇದು ಲಂಬ ಕೋನ ಆಗಲ್ಲ, ಇದು ಸರಳ ಕೋನ ಆಗಿರುತ್ತೆ. ಹಾಗಾದ್ರೆ 6:15ಕ್ಕೆ ಬರಬೇಕು. 6:15 ಅಂದಾಗ ಇಲ್ಲಿ ನಿಮಿಷದ ಮುಳ್ಳು ಬರೋಷ್ಟರಲ್ಲಿ ಗಂಟೆ ಮುಳ್ಳು ಇಷ್ಟು ಭಾಗಕ್ಕೆ ಬಂದಿರುತ್ತೆ. ಅಂದ್ರೆ 6 ಗಂಟೆ
18 ನಿಮಿಷ ಆಗಿರುತ್ತೆ. ಹೌದಾ, ಇಲ್ಲಿ ಬರೋಷ್ಟರಲ್ಲಿ ಇದು ಕೂಡ ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ ತಾನೆ. ಹಾಗಾದ್ರೆ 6 ಗಂಟೆ 18 ನಿಮಿಷಕ್ಕೆ ಮತ್ತೆ ಒಂದು ಲಂಬಕೋನ ಆಗುತ್ತೆ. 6:18 ಆದ್ಮೇಲೆ ನೆಕ್ಸ್ಟು ನೋಡ್ರಿ 6:50ಕ್ಕೆ ಬರ್ಬೇಕಾತಂತಂದ್ರೆ ಇದು 7 ನಿಯರ್ ಬಂದ್ಬಿಡ್ಬೇಕಾಗುತ್ತೆ. ಹಂಗಂದ್ರೆ ಇಲ್ಲಿ ಇರುತ್ತೆ, ಇದು ಕೂಡ ಇದು ಸಮೀಪ ಇರುತ್ತೆ. 10ಕ್ಕೆ ಟಚ್ ಆಗಲ್ಲ, 50ಕ್ಕೆ ಟಚ್ ಆಗಲ್ಲ. 50 ಟಚ್ ಆಯ್ತು ಅಂತಂದ್ರೆ ಇದು 7ಕ್ಕೆ ಬರಬೇಕು. ಹಾಗಾದ್ರೆ ಇದೇನಾಗುತ್ತೆ 90 ಡಿಗ್ರಿ ಆಗುತ್ತೆ. 7ಕ್ಕೆ ಟಚ್ ಆಗೋದಿಲ್ಲ, 7ಕ್ಕೆ ಟಚ್ ಆದ್ರೆ 7 ಗಂಟೆ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಇಲ್ಲಿ 7ರ ಹಿಂದೆ ಇರುತ್ತೆ, ಇದು ಕೂಡ 10ರ ಹಿಂದೆ ಇರುತ್ತೆ. ಹಾಗಾದ್ರೆ 6 ಎಷ್ಟಾಗುತ್ತೆ 45 48 ಆದ್ರೆ ಅನ್ಕೊಳ್ಬೋದು. 6:48ಕ್ಕೆ ಮತ್ತೆ 1 ಡಿಗ್ರಿ ಕೋನ, 48 ಅಥವಾ 49 ಆದ್ರೆ ಅನ್ಕೊಳ್ರಿ, 49 ಅನ್ಕೊಳ್ಳಿ. ಹೌದಾ, 49ಕ್ಕೆ ಮತ್ತೊಂದು ರೈಟ್ ಆಂಗಲ್ ಆಗಿರುತ್ತೆ. ನೆಕ್ಸ್ಟು 7 ಗಂಟೆಗೆ ನೋಡ್ರಿ 7:20. ಹೌದಾ, 7:20. 7:15ಕ್ಕೆ ಆಗಲ್ಲ, 7:20ಕ್ಕೆ ಆಗುತ್ತೆ. 7:20ಕ್ಕೆ ಅಂದಾಗ ಈ ನಿಮಿಷದ ಮುಳ್ಳು ಇಲ್ಲಿದ್ದ ಬರೋಷ್ಟರಲ್ಲಿ ಈ ಗಂಟೆ ಮುಳ್ಳು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಬಂದಿರುತ್ತೆ. ಹೌದಾ, ಅರ್ಧಕ್ಕಿಂತ ಕಡಿಮೆ ಬಂದಿರುತ್ತೆ. ಹಾಗಾದ್ರೆ 7:20ಕ್ಕೆ ಅಂತಂದ್ರೆ 7:23 ನೋಡ್ರಿ ಇಲ್ಲಿ ತನಕ ಬರಬೇಕು. ಹೌದಾ, 7:23ಕ್ಕೆ ಮತ್ತೆ ಒಂದು ರೈಟ್ ಆಂಗಲ್ ಆಗುತ್ತೆ. ಹೌದಾ, ನೆಕ್ಸ್ಟ್ 7:23 ಆದ್ಮೇಲೆ 7:50. 7:50 ಅಂದಾಗ ಈ ಗಂಟೆ ಮುಳ್ಳು ಏನಾಗಿರುತ್ತೆ ನೋಡ್ರಿ ಅರ್ಧಕ್ಕಿಂತ ಜಾಸ್ತಿ ಇಲ್ಲಿಗೆ ಬಂದಿರುತ್ತೆ. ಹಾಗಾದ್ರೆ ಇದ್ರ ನಿಯರ್ ಇಲ್ಲಿ ಹೋಗಿರುತ್ತೆ. ಈಗ ಎಷ್ಟಾಗುತ್ತೆ 7:55 ಮೇಲೆ 7:55 ಮೇಲೆ ಅಂತಂದ್ರೆ 7:55 ಆಗಿರುತ್ತೆ. 7:54 ಆಗುತ್ತೆ. 55ಕ್ಕೆ ಹೋಗಲ್ಲ. 55ಕ್ಕೆ ಹೋಗ್ಬಿಟ್ರಪ್ಪ ಅಂತಂದ್ರೆ ನೋಡ್ರಿ 1 2 3 8ರ ನಿಯರ್ ಬಂದ್ಬಿಡ್ಬೇಕಾಗುತ್ತೆ. ಗಂಟೆ ಮುಳ್ಳು 8ಕ್ಕೆ ಬಂದ್ಬಿಡುತ್ತೆ. ಹೌದಾ, 8ಕ್ಕೆ ಬಂದ್ರೆ 8 ಆಗಿಬಿಡುತ್ತೆ. ಅದು 55ಕ್ಕಿಂತ ಕಡಿಮೆ ಇರಬೇಕು. ಹೌದಾ, ಹಾಗಾದ್ರೆ 54 ಅಂತ ಇಟ್ಕೊಳ್ರಿ. ನೆಕ್ಸ್ಟು 7 ಆದ್ಮೇಲೆ 8 ಗಂಟೆಗೆ ಬರ್ತೀನಿ ನಾನು. ಹೌದಾ, 8 ಗಂಟೆ ಬಂದಾಗ ಎಷ್ಟಾಗಿರುತ್ತೆ ನೋಡಿ. 8 ಗಂಟೆ ಬಂದಾಗ ಇಲ್ಲೇ ಗಂಟೆ ಮುಳ್ಳು ಇರುತ್ತೆ. ಇಲ್ಲೇ ನಿಮಿಷದ ಮುಳ್ಳು ಇದ್ದಾಗ ಲಂಬಕೋನ ಆಗಲ್ಲ. ಆಗ ನಿಮಿಷದ ಮುಳ್ಳು ಎಲ್ಲಿಗಿರಬೇಕು 5 ಸೀದಾ ಇರಬೇಕು. ಅಂದ್ರೆ 1 2 3 ಆಗುತ್ತೆ. 1 2 3 90 ಡಿಗ್ರಿ ಆಗುತ್ತೆ. ಇದು 5 ಡಿಗ್ರಿ ಬರುವಷ್ಟರಲ್ಲಿ 1 2 ಅಂದ್ರೆ 25 ನಿಮಿಷ ಬರುವಷ್ಟರಲ್ಲಿ ಇದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹೌದು ತಾನೆ. ಅಂದ್ರೆ 8 ಇಲ್ಲಿ 8 ಇಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದ್ರೆ 8:28ವರೆಗೂ ಹೋಗಿರುತ್ತೆ. 8:28 ಇಲ್ಲಿ ಬಂದಾಗ ಏನಾಗುತ್ತೆ ಇದು ಕರೆಕ್ಟ್ ಆಗಿ ಬಂದಿರುತ್ತೆ. ಹಾಗಾದ್ರೆ 8:28 ಅಥವಾ 8:28 ಇಟ್ಕೊಳ್ರಿ. 8:28 ಅಥವಾ 8:24ರಲ್ಲಿ ಮತ್ತೆ ಒಂದು ರೈಟ್ ಆಂಗಲ್ ಆಗುತ್ತೆ. ನೆಕ್ಸ್ಟ್ 8ರ ಮ್ಯಾಗ ಮತ್ತೆ 8ರಲ್ಲಿ ಎಲ್ಲಿ ಆಗುತ್ತೆ ನೋಡ್ರಿ. ಇಲ್ಲಿ ಬಂದಿರುತ್ತೆ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಇಲ್ಲಿಗೆ ಬಂದಿರುತ್ತೆ. ಅವಾಗ ಏನಾಗ್ಬಿಡುತ್ತೆ ಡೈರೆಕ್ಟ್ ಆಗಿ 9 ಆಗಿಬಿಡುತ್ತೆ ನೋಡ್ರಿ. ಇಲ್ಲಿ ಒಂದು ಸ್ಕಿಪ್ ಆಯ್ತು. 8 ಆದ್ಮೇಲೆ 8ರದ್ದು ಮತ್ತೊಂದು ಬರಲ್ಲ, ಡೈರೆಕ್ಟ್ ಆಗಿ 9 ಗಂಟೆಗೆ ಮತ್ತೊಂದು ಏನಾಗ್ಬಿಡುತ್ತೆ ರೈಟ್ ಆಂಗಲ್ ಆಗಿಬಿಡುತ್ತೆ ನೋಡ್ರಿ. ಇಲ್ಲೇ 3 3 ಬಂತು, 4 4 ಬಂತು, 5 5 ಬಂತು, 6 6 ಬಂತು, 7 7 ಬಂತು, 8 8 ಬರಲಿಲ್ಲ, 9 ಬಂದ್ಬಿಡ್ತು ಒಮ್ಮೆಲೆ. ಹೌದಾ, ಅದಕ್ಕೋಸ್ಕರ ನಾನು ಬಿಡಿಸಿ ಹೇಳಿರ್ತಕ್ಕಂಥದ್ದು 8 ಗಂಟೆಯಲ್ಲಿ 8ರಿಂದ 9ರಲ್ಲಿ ಒಂದೇ ಸಾರಿ ಆಗುತ್ತೆ, 9 ಗಂಟೆಗೆ ಒಂದೇ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 3ರಿಂದ 4 ಗಂಟೆ ಒಳಗಡೆ ಒಂದೇ ಸಾರಿ ಆಗುತ್ತೆ. 3ರಿಂದ 4 ಗಂಟೆ ಒಂದೇ ಸಾರಿ ಆಗುತ್ತೆ. 3 ಗಂಟೆಗೆ ಒಂದೇ ಸಾರಿ ಆಗುತ್ತೆ. ಹೌದಾ, ಇಲ್ಲ ನೋಡ್ರಿ 3ರಿಂದ ಅಂತಂದಾಗ 3 0 ಬಿಟ್ಟು ಬಿಡ್ರಿ. 3 1ರಿಂದ 3 1 ತಾಸಿನಲ್ಲಿ 32 ಒಂದೇ ಇದೆ. ಬಟ್ ಇಲ್ಲ ನೋಡ್ರಿ 4ರಿಂದ 5 ಗಂಟೆ ಒಳಗಡೆ 2 ಸಾರಿ, 5ರಿಂದ 6 ಗಂಟೆ ಒಳಗಡೆ 2 ಸಾರಿ, 6ರಿಂದ 8 ಗಂಟೆ 7 ಗಂಟೆ 2 ಸಾರಿ, 7ರಿಂದ 8 ಗಂಟೆ ಒಳಗಡೆ 2 ಸಾರಿ, 8 ಗಂಟೆಯಿಂದ 9 ಗಂಟೆಗೆ ನೋಡ್ರಿ 8ದು 1 ಗಂಟೆ ಆಗೈತಿ, ಇದು 1 ಗಂಟೆ ಆಗ್ಯದ. ಸಪ್ರೇಟ್ ಆಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಬಿಡಿಸಿ ಹೇಳ್ತಾ ಇದ್ದೀನಿ. ಇಷ್ಟು 12 ನೋಡ್ರಿ 1 2 3 4 5 6 7 8 9 10 11 12 ಬಾರಿ ಆಗ್ತವೆ ಒಂದು ದಿನದಲ್ಲಿ. 3ರಿಂದ 6 9 ಗಂಟೆಗಳೊಳಗೆ 12 ಬಾರಿ ಲಂಬಕೋನಗಳು ಏರ್ಪಡ್ತವೆ. ತುಂಬಾ ದೊಡ್ಡದಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿಷ್ಟೇ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 4. ಹಣವೊಂದರ ಮೊತ್ತವು ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಲ್ಲಿ ₹815 ಮತ್ತು 4 ವರ್ಷಗಳಲ್ಲಿ 854 ಆಗುತ್ತದೆ. ಹಾಗಾದ್ರೆ ಹಣದ ಮೊತ್ತವು ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಅಸಲು ಎಷ್ಟು ಅಂತ ಕ್ವಶನ್ ಕೇಳಿದ್ರೆ, ಇಲ್ಲ ನೋಡ್ರಿ 3 ವರ್ಷದಾಗ ₹815 ಆಗುತ್ತೆ. ಅಂದ್ರೆ ಅದ್ರಾಗ ಬಡ್ಡಿನೂ ಸೇರಿತಿ, ಅಸಲುನು ಸೇರಿದೆ. 4 ವರ್ಷಗಳಲ್ಲಿ ₹854 ಅದ. ಅಂದ್ರೆ ಇದಲ್ಲ ಬಡ್ಡಿನೂ ಅದ, ಅಸಲುನು ಅದ. ಹಾಗಾದ್ರೆ ಅಸಲು ಕಂಡಿಡ್ರಿ ಅಂತಂದರೆ ಹೆಂಗ್ ಕಂಡಿಡಿಬೇಕು? ಇದರಲ್ಲಿ ಅಸಲು ಮತ್ತು ಬಡ್ಡಿ ಅದ, ಇದರಲ್ಲಿ ಕೂಡ ಅಸಲು ಮತ್ತು ಬಡ್ಡಿ ಅದ. ಹಾಗಾದ್ರೆ ಎರಡು ಬೇರೆ ಬೇರೆ ಯಾಕದ ಅಂತಂದ್ರೆ ಇದರಲ್ಲಿ 3 ವರ್ಷದ ಬಡ್ಡಿ ಅದ, ಇದರಲ್ಲಿ 4 ವರ್ಷದ ಬಡ್ಡಿ ಅದ. ಹೌದಾನೆ? ಹಾಗಾದ್ರೆ
ಈ 815 ಇದ್ದು 854 ಆಗೈತಂದ್ರೆ ಇದರಲ್ಲಿ ಏನ್ ಹೆಚ್ಚಿಗೆ ಆಗ್ಯದ? 1 ವರ್ಷದ ಬಡ್ಡಿ ಮಾತ್ರ ಇದರಲ್ಲಿ ಹೆಚ್ಚಿಗೆ ಅದ. ಇದು 3 ವರ್ಷದ ಬಡ್ಡಿ ಅದ, ಇದು 4 ವರ್ಷ ಬಡ್ಡಿ ಅದ ಅಂತಂದ್ರೆ ಇದರಲ್ಲಿ 1 ವರ್ಷದ ಬಡ್ಡಿ ಇದಕ್ಕೆ ಹೋಲಿಕೆ ಮಾಡಿದಾಗ ಇದರಲ್ಲಿ 1 ವರ್ಷದ ಬಡ್ಡಿ ಮಾತ್ರ ಜಾಸ್ತಿ ಅದ. ಹೌದಾನೆ? ಇದು ಸಿಂಪಲ್ ತಿಳ್ಕೊಂಡ್ಬಿಡ್ತಿರದನ. ಹಾಗಾದ್ರೆ 854ರಲ್ಲಿ 815 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 9 ಕೈಲ ಬಂತು 1, 39 ರೂಪಾಯಿ ಆಯ್ತು ನೋಡು. ಈ 39 ರೂಪಾಯಿ 1 ವರ್ಷದ ಬಡ್ಡಿ. ಆ ಮೊತ್ತಕ್ಕೆ ಆ ಅಸಲಿಗೆ 1 ವರ್ಷಕ್ಕೆ ಬಡ್ಡಿ ಆಗುತ್ತೆ. ಅದಕ್ಕೋಸ್ಕರ 815 854 ಆಗ್ಯದ. ಹೌದಾನೆ? ಇದೆಷ್ಟು ವರ್ಷದ್ದು? 1 ವರ್ಷದ ಬಡ್ಡಿ. ಎಸ್, ಈಗ ನೀವು ಇದಕ್ಕಾದ್ರೆ ಅಪ್ಲೈ ಮಾಡ್ಕೊಳ್ಬಹುದು, ಇದಕ್ಕಾದ್ರೆ ಅಪ್ಲೈ ಮಾಡ್ಕೊಳ್ಬಹುದು. ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರೆ 4 ವರ್ಷದ ಬಡ್ಡಿ ಇದರಲ್ಲಿ ಇರುತ್ತೆ, ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರೆ 3 ವರ್ಷದ ಬಡ್ಡಿ ಇದರಲ್ಲಿ ಇರುತ್ತೆ. ಎಸ್, ನಾವು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಇದರಲ್ಲಿ ಅಸಲು ಮತ್ತು 3 ವರ್ಷದ ಬಡ್ಡಿ ಐತೆ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 39 ಆಗುತ್ತೆ. ಹಾಗಾದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತೆ ನೋಡ್ರಿ? 3 9 27 ಕೇಳು ಕೈಲ ಬಂತು 2, 3 3 9 11 ಆಯ್ತು. 117 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಹಾಗಾದ್ರೆ 815 ಇದರಲ್ಲಿ ಇಂಟ್ರೆಸ್ಟ್ ಮತ್ತು ಅಸಲು ಐತಾನೆ. ಹಾಗಾದ್ರೆ 117 ರೂಪಾಯಿ ಇಂಟ್ರೆಸ್ಟ್ ತೆಗೆದು ಬಿಡೋಣ. 815ರಲ್ಲಿ ಇಂಟ್ರೆಸ್ಟ್ ಅಂತ ತೆಗೆದುಬಿಟ್ರೆ ನಮಗೆ ಅಸಲು ಉಳಿಯುತ್ತೆ ನೋಡ್ರಿ. ಎಷ್ಟದ? 5ರಲ್ಲಿ 7 ಹೋಗಲ್ಲ, 15ರಲ್ಲಿ 7 ಹೋದ್ರೆ 8 ಕೈಲ ಬಂತು 1, 11ರಲ್ಲಿ 2 ಹೋದ್ರೆ 9 ಕೈಲ ಬಂತು 1, 698 ರೂಪಾಯಿ ಏನಿದು ಅಸಲು. ಇಷ್ಟು ಈಜಿಯಾಗಿ ಮಾಡ್ಕೊಳ್ಬೇಕು ನಾವು. 618 ರೂಪಾಯಿನು ಅಸಲು. ಒಂದ್ ವೇಳೆ ಇದಕ್ಕೆ ಮಾಡ್ಕೊಂಡ್ರೆ ಇಲ್ಲಿ 3 ವರ್ಷದ ಬಡ್ಡಿ ಇದಲ್ಲ, 4 ವರ್ಷದ ಬಡ್ಡಿ ಮಾಡ್ಕೊಳ್ಬೇಕು. ಹಾಗಾದ್ರೆ 39 4 ವರ್ಷಕ್ಕೆ ಎಷ್ಟಾಗುತ್ತೆ ನೋಡ್ರಿ? 39 ಆದ್ರೆ 4 ವರ್ಷಕ್ಕೆ ಎಷ್ಟಾಗುತ್ತೆ? ಅದೇ ಅಸಲು ಬರಬೇಕು. 4 9 ಎಷ್ಟಾಗುತ್ತೆ? 4 9 36, 4 9 36 ಕೈಲ ಬಂತು 3, 4 3 12 3 15, 156 ಆಯ್ತು. ಹೌದು ತಾನೆ? ಹಾಗಾದ್ರೆ ನೀವು 855 ಇದರಲ್ಲಿ 4 ವರ್ಷದ ಬಡ್ಡಿ ಅದ 156 ಪ್ಲಸ್ ಅಸಲು ತಾನೆ. ಹಾಗಾದ್ರೆ 854ರಲ್ಲಿ 4 ವರ್ಷದ ಬಡ್ಡಿ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಅಸಲೇ ಇರುತ್ತೆ ನೋಡ್ರಿ. ಎಷ್ಟಾಗುತ್ತೆ? 14ರಲ್ಲಿ 6 ಹೋದ್ರೆ 8 ಕೈಲ ಬಂತು 1, 5ರಲ್ಲಿ 6 ಹೋಗಲ್ಲ, 15ರಲ್ಲಿ 6 ಹೋದ್ರೆ 9 ಕೈಲ ಬಂತು 1, 8ರಲ್ಲಿ 2 ಹೋದ್ರೆ 6, ಅದೇ 698 ಬಂತ ನೋಡ್ರಿ. ಯಾವ್ದಾದ್ರು ಮಾಡ್ಬೋದು ನಾವು. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಒಂದು ಆಯತದ ಸುತ್ತಳತೆ ಮತ್ತು ಅಗಲದ ಅನುಪಾತ 5:1 ಆಗಿದ್ದು ಆಯತದ ವಿಸ್ತೀರ್ಣ 216 ಚದರ ಸೆಂಟಿಮೀಟರ್ ಆಗಿದ್ದರೆ ಆಯತದ ಉದ್ದ ಎಷ್ಟು? ನೋಡ್ರಿ, ಇದು ಒಂದು ಆಯತ ಹೌದಾ? ಆಯತದ ಇದು ಉದ್ದ, ಇದು ಅಗಲ. ಅವ್ರು ಏನು ಕೊಟ್ಟಿದ್ದಾರೆ? ಉದ್ದ ಸೇಮ್ ಇರ್ತವೆ ಮತ್ತು ಅಗಲ ಸೇಮ್ ಇರ್ತವೆ, ಗೊತ್ತಿರ್ತಕ್ಕಂಥ ವಿಷಯ. ಸುತ್ತಳತೆ ಮತ್ತು ಅಗಲದ ಅನುಪಾತ ಕೊಟ್ಟಿದ್ದಾರೆ 5:1. ಅಂದ್ರೆ ಟೋಟಲ್ ಈ ಸುತ್ತಳತೆ ಮತ್ತು ಅಗಲ ಇದಷ್ಟೇ ಕೊಟ್ಟಿದ್ದಾರೆ. ಅಗಲ 1 ಪಟ್ಟಿದ್ರೆ ಅದರ ಸುತ್ತಳತೆ 5 ಪಟ್ಟಿರುತ್ತೆ. ಸುತ್ತಳತೆ ಅಂದ್ರೆ ಇದು ಅಷ್ಟು ಟೋಟಲ್ ಎಷ್ಟಿರುತ್ತೆ? 5 ಪಟ್ಟಿರುತ್ತೆ. ಇದು 1 ಪಟ್ಟಿತ್ತಂತಂದ್ರೆ ಇದು 1 ಪಟ್ಟಿದ್ರೆ ಇದು 1 ಪಟ್ಟಿರುತ್ತೆ. ಅದ 2 ಸೇಮ್ ಇರ್ತವೆ. ಆಗಲ್ಲ 2 ಸೇಮ್ ಇರ್ತವೆ. 1 ಪಟ್ಟು ಇದು 1 ಪಟ್ಟು. ಎಷ್ಟು ಪಟ್ಟು? ಅದು 2 ಪಟ್ಟು. ಅಂದ್ರೆ 2ರಷ್ಟು ಆಯ್ತು. ಟೋಟಲ್ ಎಷ್ಟರಷ್ಟು ಆಗಬೇಕು? 5ರಷ್ಟು ಆಗಬೇಕು. ಹಾಗಾದ್ರೆ ಇದಷ್ಟೇ 2ರಷ್ಟು ಆದ್ರೆ ಇವೆರಡು ಸೇರಿಸಿ ಎಷ್ಟರಷ್ಟು ಆಗಬೇಕು? 3ರಷ್ಟು ಆಗಬೇಕು. ಇದು ಕ್ಲಿಯರ್? ನಿಮಗೆ ಗೊತ್ತಾ? ಸುತ್ತಳತೆ 5ರಷ್ಟು, ಸುತ್ತಳತೆ 5ರಷ್ಟು ಅಂತ ಹೇಳಿದಾರೆ ಅವರು. ಈಗಾಗಲೇ 2ರಷ್ಟು ಬಂತು. ಹಾಗಾದ್ರೆ ಇವೆರಡು ಸೇರಿಸಿದ್ರೆ 3ರಷ್ಟು ಇರಬೇಕು. ಇನ್ನು ಉಳಿದದ್ದು 3ರಷ್ಟು ಅಂತಂದ್ರೆ ಇವೆರಡು ಸೇಮ್ ಇರ್ತವೆ. ಹಾಗಾದ್ರೆ ಬೈ ಟು ಮಾಡಿಬಿಡಮ್ಮ. ಹಾಗಾದ್ರೆ 1.5ರಷ್ಟು ಇಲ್ಲಿರುತ್ತೆ, 1.5ರಷ್ಟು ಇದಿರುತ್ತೆ. ಈ ಟೋಟಲ್ ಕೂಡಿಸ್ರಿ 1 2 3 4, ಇದೊಂದು ಅರ್ಧ ಇದೊಂದು ಅರ್ಧ, 5ರಷ್ಟು ಆಯ್ತಾ? ಮುಗೀತು. ಇದು ನಮಗೆ ಗೊತ್ತಿಲ್ಲ, ಇದನ್ನ ಎಕ್ಸ್ ಅನ್ಕೊಳ್ತೀವಿ. ಇದು ನಮಗೆ ಗೊತ್ತಿಲ್ಲ, ಎಕ್ಸ್ ಅನ್ಕೊಳ್ತೀವಿ. ಇದು ರೇಷಿಯೋ ಇದು ಅಷ್ಟೇ, 1.5 ರೇಷಿಯೋ. ಅಂದ್ರೆ ಇದರ 1/2 ಇದಿರುತ್ತೆ, ಇದರ 1 ಮೇಲೆ ಅರ್ಧ ಇದಿರುತ್ತೆ. 2 ಸೇಮ್ ಇರ್ತವೆ. ಟೋಟಲ್ ಇದೇನಿರುತ್ತೆ? ಇದರ 5 ಪಟ್ಟು ಸುತ್ತಳತೆ ಇರುತ್ತೆ, ಇದರ ಅಗಲದ 5 ಪಟ್ಟು ಸುತ್ತಳತೆ ಇರುತ್ತೆ. ಕ್ಲಿಯರ್ ಇದು? ಎಸ್. ಮುಂದುವರೆದು ಮತ್ತೇನು ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಎಷ್ಟಂತ ಕೊಟ್ಟಿದ್ರೆ? 216 ಚದರ್ ಸೆಂಟಿಮೀಟರ್ ಅಂತೇಳಿ ಉತ್ತರ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ನಮಗೆ ಉದ್ದ ಇಲ್ಲೇನು ಐತಿ, ಅಗಲ
ಉದ್ದ ಇಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗಿದೆ, ಅಗಲ ಕೂಡ ಗೊತ್ತಾಗಿದೆ ಈಗ ನಮಗೆ. ಹೌದಾ, ನಾವೇ ಗೊತ್ತು ಮಾಡ್ಕೊಂಡಿವಿ. ಈ ಒಂದು ಸಣ್ಣ ಕ್ಲೂ ಮುಖಾಂತರ ಒಂದರಷ್ಟಿದೆ ಆಗಲ್ಲ, ಇದು ಒಂದು ಹಚ್ಕೊಂಡ್ಬಿಟ್ಟಿವಿ. ಸುತ್ತ 5 ಅಂದರೆ ಇದು ಒಂದು 2 ಆದ್ರೆ ಇವೆರಡು ಸೇರಿಸಿ 3 ಇರುತ್ತೆ. 3 ಇದ್ರೆ ಬೈ ಟು ಬೈಟ್ ಮಾಡಿದ್ರೆ ಇದು 1.5 ಆಯ್ತು. ಈಗ ನಮಗೆ ವಿಸ್ತೀರ್ಣ ಕೊಟ್ಟಿದ್ದಾರೆ, ವಿಸ್ತೀರ್ಣ ಕಂಡಿಡಿದ ಉದ್ದ ಇಂಟು ಆಗಲ್ಲ. ಹಾಗಾದ್ರೆ ಉದ್ದ ನಾವು ಎಕ್ಸ್ ಅಂತ ಮಾಡ್ಕೊಳ್ತೀವಿ, ಇದನ್ನು ಕೂಡ ಎಕ್ಸ್ ಅಂತ ಮಾಡ್ಕೊಳ್ತೀವಿ. ಹಾಗಾದ್ರೆ 1 ಪಾಯಿಂಟ್ ಉದ್ದ 1.5x ಇಂಟು ಬ್ರೆಡ್ ಎಷ್ಟದ 1x ಅಂದ್ರೆ ಬರೀ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 216 ಚದರ ಸೆಂಟಿಮೀಟರ್. ಹೌದಾ, ಈಗ ಇದಕ್ಕೆ ಗುಣಾಕಾರ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಆಗುತ್ತೆ. ಅಂದ್ರೆ 1.5x² ಇಸ್ ಈಕ್ವಲ್ ಟು 216 ಆಯ್ತು. 216 ನಮಗೆ ಬೇಕಾದ್ರೆ x² ತಾನೆ. ಹಾಗಾದ್ರೆ x² ಇಸ್ ಈಕ್ವಲ್ ಟು 216. ಈ 0.5 ಇಲ್ಲಿ ಗುಣಾಕಾರ ಇರುತ್ತೆ, ಈ ಕಡೆ ಬಂದ್ರೆ ಏನಾಗುತ್ತೆ ಭಾಗಾಕಾರ ಆಯಿತು. ಈಗಿನ 0.5 ತೆಗಿಬೇಕಲ್ಲ ನಾವು. 0.5 ತೆಗಿಬೇಕಾದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ. ಹೌದಾ, ಈ ಕಡೆಯಿಂದ ಎಣಿಸ್ಕೊಳ್ಬೇಕು. ಈ ಕಡೆ 1 ಬಿಟ್ಟು ಪಾಯಿಂಟ್ ಇದ್ರೆ 1 0 ಇಂದ 1 10ರಿಂದ ಗುಣಾಕಾರ ಮಾಡಬೇಕು. ಇದಕ್ಕೆ 10ರಿಂದ ಗುಣಾಕಾರ ಮಾಡಿದ್ರೆ ಇದಕ್ಕೂ ಕೂಡ ಮೇಲಿದಕ್ಕೂ ಕೂಡ 10ರಿಂದ ಗುಣಾಕಾರ ಮಾಡಬೇಕು. ಅಥವಾ ಈ ಕಡೆಯಿಂದ 2 ಬಿಟ್ಟು ಪಾಯಿಂಟ್ ಇದ್ರೆ ಇಲ್ಲೊಂದು ಬಿಟ್ಟು 2 ಬಿಟ್ಟು ಪಾಯಿಂಟ್ ಇದ್ರೆ 2 0 ಅಂದ್ರೆ 100ದಿಂದ ಗುಣಾಕಾರ ಮಾಡಬೇಕು. ಇದಕ್ಕೂ ಕೂಡ 100ದಿಂದ ಗುಣಾಕಾರ ಮಾಡಬೇಕು. ಹಾಗಾದ್ರೆ 1 ಬಿಟ್ಟು ಪಾಯಿಂಟ್ ಅದೇ ಸಾಕಿಷ್ಟು ನಮಗೆ. ಹಾಗಾದ್ರೆ x² ಇಸ್ ಈಕ್ವಲ್ ಟು 216 2160 ಡಿವೈಡೆಡ್ ಬೈ 15 150. ಇಲ್ಲಿ 150 ಅಲ್ಲದು 150 ಮಾಡ್ಕೊಂಡು ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದಲ್ಲ. ಹಾಗಾದ್ರೆ ಇಲ್ಲಿ ಉತ್ತರದಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ಆಗ್ತಿದ್ದು 15.0 ಆಗುತ್ತೆ. 15.0 ಅಂದ್ರೆ ಅಷ್ಟೇ, 15 ಅಂದ್ರೂ ಅಷ್ಟೇ. ಕ್ಲಿಯರ್ ಆಯ್ತು ಇದು? ಎಸ್. ಹಾಗಾದ್ರೆ x² ಇಸ್ ಈಕ್ವಲ್ ಟು ಈಗ 15 ಮಗ್ಗೆಲ್ ಕ್ಯಾನ್ಸಲ್ ಮಾಡ್ರಿ, 5 ಮಗ್ಗೆಲ್ ಆದ್ರೆ ಮಾಡ್ರಿ, 15 ಮಗ್ಗೆಲ್ ಆದ್ರೆ ಮಾಡ್ರಿ. 5 ಮಗ್ಗೆಲ್ ಮಾಡ್ತೀನಿ. 5 3 15. ಇದು 5 4 20, 1 ಉಳಿತೆ 15 ಆಗುತ್ತೆ. 5 3 15, 1 ಉಳಿತು 10 ಆಗುತ್ತೆ. 5 10 432 ಉಳಿತು. ಹೌದಾ? ಎಸ್, x² ಇಸ್ ಈಕ್ವಲ್ ಟು 432 ಡಿವೈಡೆಡ್ ಬೈ 3. ಎಸ್, ಇವಾಗ ನೋಡ್ರಿ x² ಇಸ್ ಈಕ್ವಲ್ ಟು 3 1 3. ನೆಕ್ಸ್ಟ್ ಇದು 3 1 3. ಹೌದಾ? ನೆಕ್ಸ್ಟ್ 1 ಉಳಿತು 13 ಆಗುತ್ತೆ. 3 4 12 ಮತ್ತೆ 1 ಉಳಿತೆ ಮತ್ತೆ 12 ಆಗುತ್ತೆ. 3 4 12 ಮುಗೀತು ಇಷ್ಟೇ. ಕ್ಲಿಯರ್ ಆಗಿ ಹೋಯ್ತಾ? ಎಸ್. ಹಾಗಾದ್ರೆ x² ಇಸ್ ಈಕ್ವಲ್ ಟು 12 ಆದರೆ ನಮಗೆ ಬೇಕಾದ್ರೆ x ವ್ಯಾಲ್ಯೂ ಇಸ್ ಈಕ್ವಲ್ ಟು √144 ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾಗಾದ್ರೆ 144 ಯಾವುದರ ವರ್ಗಮೂಲ ಇದು? 12 144. ಹಾಗಾದ್ರೆ x ಇಸ್ ಈಕ್ವಲ್ ಟು 112. ಮುಗಿದೋಯ್ತು. ಎಷ್ಟು ಈಸಿ ಕಂಡುಹಿಡ್ಬಿಟ್ಟು ನಾವು x ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಹಾಗಾದ್ರೆ x ಅಂದ್ರೆ ಏನು? ಅಗಲ ಎಷ್ಟಾಯ್ತು? 12 ಆಯ್ತು. ಇದು 12 ಇದ್ರೆ ಇದು ಎಷ್ಟಾಗುತ್ತೆ? 12 ಆಯ್ತು. ಕ್ವಶನ್ ಉದ್ದ ಕೇಳಿಬಿಟ್ಟಿದ್ದೆ ನಾನು. ಕೇಳಿ ಉದ್ದ ಎಷ್ಟಿದೆ? ಇದು 1.5x ಅದ ಉದ್ದ. ಹೌದಾ? ಎಸ್, 1.5ಕ್ಕೆ 5 ಇಂಟು x ವ್ಯಾಲ್ಯೂ ಎಷ್ಟದ? 12 ಅದ. ಇಲ್ಲೇ ಐತಲ್ಲ? ಎಸ್, 12. ಗುಣಾಕಾರ ಮಾಡ್ರಿ. ಈಗ 12 0 12 ಇಲ್ಲಿ 60ಕ್ಕೆ 0 ಕೈಲೆ ಬಂತು 6. 12 1 12 1 6 18. 180 ಬಂತಲ್ಲ? 180 ಅಲ್ಲ, ಇಲ್ಲಿ 1 ಬಿಟ್ಟು ಪಾಯಿಂಟ್ ಅಲ್ಲ, 1 ಬಿಟ್ಟು ಪಾಯಿಂಟ್ ಕೊಟ್ಟು ಎಷ್ಟು ಆಗ್ತಿದ್ದು? 18 ಆಗುತ್ತೆ. ಉದ್ದ ಎಷ್ಟಾಗ್ತ ನಮಗೀಗ? ಉದ್ದ 18 ಆಯ್ತು. ಇದು 18 ಇದ್ರೆ ಇದು ಕೂಡ 18 ತಾನೆ? ನೋಡ್ರಿ, ಉದ್ದ 18 ಸಿಕ್ತು, ಅಗಲ 12 ಸಿಕ್ತು. ಇದೆಲ್ಲದೂ ಸೇರಿಸಿದ್ರೆ 5 ಪಟ್ಟು ಆಗುತ್ತೆ. ಅಗಲದ 5 ಪಟ್ಟು ಆಗುತ್ತೆ. ನೋಡ್ರಿ, ಅಗಲದ 5 ಪಟ್ಟು ಆಗುತ್ತೆ ಇಲ್ಲ ನೋಡ್ರಿ. ಎಸ್, ಅಗಲ ಎಷ್ಟದ? ಈಗ 12 ಅದ. ಅಗಲ ಎಷ್ಟದ? 12 ಅದ. 5 ಪಟ್ಟು ಅಂದ್ರೆ 12 ಇಲ್ಲಿ 60 ಆಗಬೇಕು. ಎಲ್ಲ ಸೇರಿಸಿದ್ರೆ 12 60 ಆಗಬೇಕು. ಸುತ್ತಳತೆ 5 ಪಟ್ಟು, ಅಗಲದ 5 ಪಟ್ಟು ಅಂತ ಹೇಳಿರ್ತಾನೆ. ಅಗಲ 12 ಆದ್ರೆ ನೋಡ್ರಿ, ಇಲ್ಲಿ ಹಚ್ಕೊಳ್ತೀನಿ. ಇದಕ್ಕಿಂತ ಅಗಲ 12 ಆದ್ರೆ ಅದ್ರ 5 ಪಟ್ಟು 12 5 60 ಆಗಬೇಕು ಸುತ್ತಳತೆ. ನೋಡ್ರಿ, ಆಗುತ್ತಾ ನೋಡ್ರಿ? 10 10 20. ಇದೊಂದು 8 2 10 20 10 30 ಆಯ್ತು. ಇವೆರಡು ಸೇರಿಸಿರ ಇದು 30 ಆದ್ರೆ ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ. ಹಾಗಾದ್ರೆ 60 ಆಯ್ತಾ? ನೋಡ್ರಿ, ಎಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ಕೊಳ್ಬಹುದು. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬಾ ಈಸಿಯಾಗಿರ್ತಕ್ಕಂಥ ಸಮಸ್ಯೆಗಳಿವು. ರೇಖಾಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಕ್ಕಂಥ ಸಂದರ್ಭಗಳು ಬಹಳಷ್ಟಿದಾವೆ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ಬೋದಾ? ಕ್ವಶನ್ ನಂಬರ್ 6. ಒಂದು ರೈಲು ನಿಲುಗಡೆಯನ್ನ ಹೊರತುಪಡಿಸಿ ಅದರ ವೇಗ 60 km/h
ನಿಲುಗಡೆಯನ್ನು ಒಳಗೊಂಡಂತೆ ರೈಲಿನ ವೇಗ 45 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ಆ ರೈಲು ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ? ನೋಡ್ರಿ, ಒಂದು ರೈಲು ನಾನ್ ಸ್ಟಾಪ್ ಹೋದ್ರೆ 60 ಕಿಲೋಮೀಟರ್ ಪರ್ ಅವರ್. ನೋಡ್ರಿ, 1 ಗಂಟೆಗೆ 60 ಕಿಲೋಮೀಟರ್ ನಾನ್ ಸ್ಟಾಪ್ ಹೋದ್ರೆ. ನಾನ್ ಸ್ಟಾಪೇಜ್ ಸ್ಟಾಪ್ ಮಾಡ್ಕೊಂತ ಹೋದ್ರೆ 1 ಗಂಟೆಗೆ 45 ಕಿಲೋಮೀಟರ್ ಪರ್ ಅವರ್. ನೋಡ್ರಿ, ಇದು ಸ್ಟಾಪೇಜು, ಇದು ನಾನ್ ಸ್ಟಾಪೇಜ್. ಕ್ವಶನ್ ಏನು ಕೇಳಿದ್ದಾರೆ? ಹಾಗಾದ್ರೆ ಆ ರೈಲು ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ? ಇಲ್ಲೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ 1 ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ ಅಂತ ಕ್ವಶನ್ ಕೇಳಿದ್ರೆ. ಕೇಳಿ, ಎಸ್ ಇಲ್ಲಿ ನೋಡಿ, ನಾನ್ ಸ್ಟಾಪ್ ಹೋದ್ರೆ 60 ಕಿಲೋಮೀಟರ್ ಹೋಗ್ತಿತ್ತು, ಸ್ಟಾಪ್ ಮಾಡ್ಕೊಂತ ಹೋದ್ರೆ 45 ಕಿಲೋಮೀಟರ್ ಉಳಿತು. ಹಾಗಾದ್ರೆ ಇನ್ನು ಎಷ್ಟು ಕಿಲೋಮೀಟರ್ ಜರ್ನಿ ಕಡಿಮೆ ಆಯ್ತು ಇಲ್ಲಿ? ನೋಡ್ರಿ, 60ರಲ್ಲಿ 40 ಇದ್ರೆ 15 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಯ್ತು. 1 ಗಂಟೆಗೆ 15 ಕಿಲೋಮೀಟರ್ ಕಡಿಮೆ ಆಯ್ತು. ಹೌದು ತಾನೆ? 1 ಗಂಟೆಗೆ 60 ಹೋಗ್ತಿತ್ತು, 45 ಹೋಯ್ತು. ಹಾಗಾದ್ರೆ 1 ಗಂಟೆಗೆ 15 ಕಿಲೋಮೀಟರ್ ಕಡಿಮೆ ಆಯ್ತು. ಹಾಗಾದ್ರೆ 1 ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಈಗ ಎಸ್, ಸಿಂಪಲ್. 1 ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ? ನೋಡ್ರಿ, ಹಾಗಾದ್ರೆ ಆ ರೈಲು ಗಂಟೆಗೆ ಎಷ್ಟು ಸಮಯ ನಿಲ್ಲುತ್ತದೆ? ಎಸ್, ಇಲ್ಲಿ ನೋಡ್ರಿ, 60 ಕಿಲೋಮೀಟರ್ ಹೋಗ್ಲಿಕ್ಕೆ 60 ನಿಮಿಷ. 1 ಗಂಟೆ 60 ನಿಮಿಷ ತಾನೆ? ಹಾಗಾದ್ರೆ 60 ಕಿಲೋಮೀಟರ್ ಹೋಗ್ಲಿಕ್ಕೆ ನಾವು ಇದಕ್ಕೆ ಲೆಕ್ಕ ಮಾಡ್ಕೊಳ್ಬೇಕು. ನಾವು ಇದಕ್ಕಲ್ಲ, ನಾನ್ ಸ್ಟಾಪ್ ಇರೋದಕ್ಕೆ ಲೆಕ್ಕ ಮಾಡ್ಕೊಳ್ಬೇಕು. ಈ 60ಕ್ಕೆ ಹೋಲಿಕೆ ಮಾಡಿದಾಗ 15 ಕಿಲೋಮೀಟರ್ ಕಡಿಮೆ ಆಗಿದೆ ನಮಗೆ. ಅಂದ್ರೆ 60 ಕಿಲೋಮೀಟರ್ ಹೋಗ್ಲಿಕ್ಕೆ 60 ಮಿನಿಟ್ಸ್ ಅನ್ನ ಟೈಮ್ ತೆಗೆದುಕೊಳ್ತಿತ್ತು. ಹೌದಾ? ನಾನು ಮಿನಿಟ್ಸ್ ಅಂತ ನಾನು ಬರಿತೀನಿ. ಹೌದಾ? ಎಸ್, ಹಾಗಾದ್ರೆ ನಮಗೆ 15 ಕಿಲೋಮೀಟರ್ ಕಡಿಮೆ ಆಗಿದೆ ಇವಾಗ. ಹಾಗಾದ್ರೆ 15 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಿತ್ತು? ಎಷ್ಟು ಮಿನಿಟ್ಸ್? ಸಮಯ ಮಿನಿಟ್ಸ್ ಅಲ್ಲಿ ಹೇಳ್ಬೇಕು ನಾವು ಇವಾಗ. ಹಾಗಾದ್ರೆ ಕ್ರಾಸ್ ಇದಕ್ಕಿದು ಮಲ್ಟಿಪಲ್ ಮಾಡಬೇಕು. 15 × 60, 15 × 60 ನಿಮಿಷದಲ್ಲಿ ಸಿಗುತ್ತೆ. ನಿಮಿಷ, ಮಿನಿಟ್ ಅಥವಾ ನಿಮಿಷ ಅಂತ ಅನ್ಕೊಳ್ರಿ. ಡಿವೈಡೆಡ್ ಬೈ 60 × x 60. ನೋಡ್ರಿ, ಈ 60 ಕ್ಯಾನ್ಸಲ್. ಹಾಗಾದ್ರೆ 15 ನಿಮಿಷ. ನೋಡ್ರಿ, 15 ನಿಮಿಷದಲ್ಲಿ ಉತ್ತರ ಸಿಗುತ್ತೆ ನಮಗೆ. 60 ಗಂಟೆಗೆ 60 ನಿಮಿಷ ಅಂದ್ರೆ 60 ಕಿಲೋಮೀಟರ್ಗೆ 60 ನಿಮಿಷ ಅಂದ್ರೆ 15 ಕಿಲೋಮೀಟರ್ಗೆ 15 ನಿಮಿಷ. ಈ ಲೆಕ್ಕ ಮಾಡೋದು ಅವಶ್ಯಕತೆ ಇಲ್ಲ, ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ನಾನು. ಹೌದಾ? ಹಾಗಾದ್ರೆ 1 ಗಂಟೆಗೆ 15 ನಿಮಿಷ ನಿಲ್ಲುತ್ತೆ ಅಂತ ಉತ್ತರ. ಎಲ್ಲರೂ ಮಾಡ್ತಾರೆ ಇದನ್ನ. ಎಸ್, ಕ್ವಶನ್ ಕೊಟ್ಟ ತಕ್ಷಣ ಮಾಡ್ಲಿಕ್ಕೆ ಒಂಥರ ಅನ್ಸುತ್ತೆ, ಹೆಂಗಿರ್ಬೋದಪ್ಪ ಇದು ಅಂತೇಳಿ. ಆದ್ರೆ ಇಷ್ಟು ಈಸಿ ನೋಡಿದಾಗ, ಲೆಕ್ಕ ಬಿಡಿಸಿದ್ ನೋಡಿದಾಗ ಇಷ್ಟು ಈಸಿನ ಅಂತ ಅನಿಸ್ಬಿಡುತ್ತೆ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 7. ಎ ಮತ್ತು ಬಿ ಒಟ್ಟಾಗಿ 12 ದಿನಗಳಲ್ಲಿ ಒಂದು ಕೆಲಸವನ್ನ ಮಾಡಬಹುದು. ಬಿ ಮತ್ತು ಸಿ ಅದೇ ಕೆಲಸವನ್ನ 16 ದಿನಗಳಲ್ಲಿ ಮಾಡಬಹುದು. ನೋಡ್ರಿ, ಎ ಮತ್ತು ಬಿ, ಎ ಪ್ಲಸ್ ಬಿ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾರಂತೆ? 12 ದಿನಗಳಲ್ಲಿ ಮಾಡಬಹುದು. ಬಿ ಮತ್ತು ಸಿ ಅದೇ ಕೆಲಸವನ್ನ 16 ದಿನಗಳಲ್ಲಿ ಮಾಡಬಹುದು. ಇಷ್ಟು ಕೊಟ್ಟಿರೋದು ಡೇಟಾ. ನೆಕ್ಸ್ಟ್ ಮುಂದುವರೆದು ಏನು ಕೊಟ್ಟಿದ್ದಾರೆ? ಎ ಮತ್ತು ಬಿ ಕೆಲಸವನ್ನ ಪ್ರಾರಂಭಿಸುತ್ತಾರೆ. ಎ ಮತ್ತು ಬಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಯು 5 ದಿನಗಳವರೆಗೆ ಕೆಲಸ ಮಾಡಿ ಬಿಡುತ್ತಾನೆ. ನೋಡ್ರಿ, ಎ ಮತ್ತು ಬಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 5 ದಿನ ಆದ್ಮೇಲೆ ಎ ಕೆಲಸ ಬಿಟ್ಟು ಬಿಡ್ತಾನೆ, ಬಿ ಕಂಟಿನ್ಯೂ ಮಾಡ್ತಾನೆ. ನೋಡ್ರಿ, ಬಿಯು 7 ದಿನಗಳವರೆಗೆ ಕೆಲಸ ಮಾಡುತ್ತಾನೆ. ನೋಡ್ರಿ, ಬಿ 7 ದಿನಗಳವರೆಗೆ, ಅಲ್ಲಿಂದ ಹೇಳಲ್ಲ, ಸ್ಟಾರ್ಟಿಂಗ್ ಇಂದ 7 ದಿನಗಳವರೆಗೆ ಕೆಲಸ ಮಾಡ್ತಾನೆ ಅಂತ ಅರ್ಥ. ಹಾಗಾದ್ರೆ ಬಿ ಜೊತೆಗೆ ಇನ್ನೊಬ್ಬನ ವ್ಯಕ್ತಿ ಸೇರಿದ್ದಾರೆ. ಸಿಯು ಪೂರ್ಣ ಕೆಲಸ ಮುಗಿಯುವ ವೇಳೆಗೆ ಒಟ್ಟು 13 ದಿನಗಳ ಕೆಲಸ ಮಾಡಿರುತ್ತಾನೆ. ಪೂರ್ಣ ಕೆಲಸ ಅಂತಂದ್ರೆ ಈಗೆಲ್ಲ ಎ ಬಿಟ್ಟ ತಕ್ಷಣ ಬಿ ಏಕಂಗೆ ಕೆಲಸ ಮಾಡಲ್ಲ. ಅವನ ಜೊತೆ ಸಿ ಸೇರಿಕೊಳ್ತಾನೆ. ಸಿ ಸೇರ್ಕೊಂಡ ತಕ್ಷಣನೇ ಬಿ 7 ದಿನಗಳಿಂದ ಸ್ಟಾರ್ಟಿಂಗ್ ಇಂದ 7 ದಿನಗಳ ಕೆಲಸ ಮಾಡಿ ಬಿ ಬಿಟ್ಟು ಬಿಡ್ತಾನೆ. ಉಳಿದ ಕೆಲಸವನ್ನ ನೋಡ್ರಿ, ಸಿ ಅಂತಕ್ಕಂಥ ವ್ಯಕ್ತಿ ಬಿ ಜೊತೆಗೂ ಕೆಲಸ ಮಾಡಿದಾನೆ. ಬಿ ಬಿಟ್ಟ ಮೇಲೆ ಏಕಾಂಗಿಯಾಗಿ ಕೆಲಸ ಮಾಡಿದಾನೆ ಸಿಯು ಒಟ್ಟು ಕೆಲಸ ಮುಗಿಯುವ ವೇಳೆಗೆ 13 ದಿನಗಳ ಕೆಲಸ ಮಾಡಿರುತ್ತಾನೆ. ಹಾಗಾದ್ರೆ ಎಯು ಆ ಸಂಪೂರ್ಣ ಕೆಲಸ ಮಾಡಲು ಎಷ್ಟು ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತಾನೆ? ಹಾಗಾದ್ರೆ ಆ ಸಂಪೂರ್ಣ ಕೆಲಸ ಮಾಡ್ಬೇಕಾದ್ರೆ ಎ ಒಬ್ಬನಿಗೆ ಕೊಟ್ಟರೆ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ನಮಗೆ ಎ ಮತ್ತು ಬಿ 12 ದಿನ, ಬಿ ಮತ್ತು ಸಿ 16 ದಿನ ಅಂತ ಕೊಟ್ಟಿದ್ದಾರೆ.
ಇಲ್ಲೇ ನಮಗೆ ಟೋಟಲ್ ವರ್ಕ್ ಸಿಕ್ಬಿಡುತ್ತೆ. ಇವೆರಡರ ಲಸ ಏನಾಗುತ್ತೆ, ಟೋಟಲ್ ವರ್ಕ್ ಆಗುತ್ತೆ. 12 ಮತ್ತು 16ರ ಲಸ ಎಷ್ಟಾಗುತ್ತೆ, 48 ಲಸ ಆಗುತ್ತೆ. ಇದೇನು 48 ಅಂತಕ್ಕಂಥದ್ದು ಇದು ಟೋಟಲ್ ವರ್ಕು. ಇವರಿಬ್ರು ಕೂಡ್ಕೊಂಡು ದಿನಕ್ಕೆ 12 ದಿನದಲ್ಲಿ ಕೆಲಸ ಮಾಡ್ತಾರೆ. ಇವರಿಬ್ರು ಕೂಡ್ಕೊಂಡು 16 ದಿನದಲ್ಲಿ ಕೆಲಸ ಮಾಡ್ತಾರೆ. ಇರ್ತಕ್ಕಂಥ ಕೆಲಸಗಳೆಷ್ಟು, 48. ಹಾಗಾದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರೆ ನೋಡ್ಬೇಕು. ಈಗ 12 ಅಷ್ಟಲ್ಲಿ 48, ಒಂದು ದಿನಕ್ಕೆ 12 4 48, ದಿನಕ್ಕೆ 4 ಕೆಲಸ ಮಾಡ್ತಾರೆ ಇವರಿಬ್ರು ಕೂಡ್ಕೊಂಡು. ದಿನಕ್ಕೆ 4 ಕೆಲಸ 12 ದಿನದಲ್ಲಿ 48 ಕೆಲಸ. 16 ಎಷ್ಟಲೆ 48, 16 3 48. ನೋಡ್ರಿ, ದಿನಕ್ಕ 3 ಕೆಲಸ ಮಾಡ್ತಾರೆ ಇವರಿಬ್ರು ಕೂಡ್ಕೊಂಡು. ದಿನಕ್ಕೆ 3 ಕೆಲಸ, ಇವರಿಬ್ರು ಕೂಡ್ಕೊಂಡು ದಿನಕ್ಕೆ 4 ಕೆಲಸ ಮಾಡ್ತಾರೆ. ಎಸ್, ಇದು ಕ್ಲಿಯರ್ ಆಯ್ತಾ ನಿಮಗೆ? ಎಸ್. ಈಗ ನೋಡ್ರಿ, ಈಗ ಏನಂತ ಹೇಳ್ತಾ ಹೋಗಿದ್ದಾರೆ ಅವರು, ಎ ಮತ್ತು ಬಿ ಕೆಲಸವನ್ನ ಪ್ರಾರಂಭಿಸುತ್ತಾರೆ. ನೋಡ್ರಿ, ಎ ಮತ್ತು ಬಿ ಕೆಲಸವನ್ನ ಪ್ರಾರಂಭಿಸುತ್ತಾರೆ. 5 ದಿನಗಳ ನಂತರ ಕೆಲಸ ಬಿಡುತ್ತಾನೆ. ಎ ಮತ್ತು ಬಿ ಇಬ್ರು ಕೂಡ್ಕೊಂಡು 5 ದಿನ ಕೆಲಸ ಮಾಡಿದ್ದಾರೆ. 5 ದಿನ ಕೆಲಸ ಮಾಡಿದ್ದಾರೆ. ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಎ ಮತ್ತು ಬಿ 4 ಕೆಲಸ ಮಾಡ್ತಾರೆ. ಹಾಗಾದ್ರೆ ಎಷ್ಟು ಕೆಲಸಗಳಾದವು ಇಲ್ಲೇ? 20 ಕೆಲಸ ಮುಗಿದು ಹೋದವು. 48ರಲ್ಲಿ 20 ಕೆಲಸ ಮುಗೀತು, ಹೌದಾ? ಆಮೇಲೆ ಬಿ ಮತ್ತು ಸಿ ಕೆಲಸ ಮಾಡ್ತಾರೆ. ಬಿ ಇಲ್ಲಿ ಹೇಳಿದ್ದಾರೆ, ಬಿಯು 7 ದಿನಗಳವರೆಗೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ದಾರೆ. 7 ದಿನಗಳವರೆಗೆ ಅಂದಾಗ ಈಗಾಗಲೇ 5 ದಿನ ಮಾಡಿದಾನೆ ಎ ಜೊತೆಗೆ ಸೇರ್ಕೊಂಡು. ಹಾಗಾದ್ರೆ ಇನ್ನು ಎಷ್ಟು ದಿನಗಳು ಉಳಿದವು? 2 ದಿನಗಳು ಉಳಿದವು. ನೋಡ್ರಿ, ಹಿಂಗ ಮಾಡ್ಬೇಕು ಇದನ್ನ. 2 ದಿನ ಕೆಲಸ ಉಳಿತು. ಹಾಗಾದ್ರೆ 2 ದಿನ ಕೆಲಸನ ಇವರಿಬ್ರು ಕುಡ್ಕೊಂಡು ದಿನಕ್ಕೆ ಎಷ್ಟು ಮಾಡ್ತಾರೆ? ಬಿ ಮತ್ತು ಸಿ ದಿನಕ್ಕೆ 3 ಕೆಲಸ ಮಾಡ್ತಾರೆ. ನೋಡ್ರಿ, ಬಿ ಮತ್ತು ಸಿ 2 ದಿನದಲ್ಲಿ ದಿನಕ್ಕೆ 3 ಕೆಲಸ ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ? 2 3 6 ಆಯ್ತು. ಎಷ್ಟು ಕೆಲಸ ಆದ್ವು? ಈಗ 26 ಕೆಲಸ ಆದವು. 26 ಕೆಲಸ ಆದವು. ಇದು ಬೇಕು ನಮಗೆ. ಈಗ ಉಳಿದಿರ್ತಕ್ಕಂಥ ಕೆಲಸವನ್ನ ಸಿ ಮಾಡಿ ಮುಗಿಸ್ತಾನೆ. ಸಿ ಮಾಡಿ ಮುಗಿಸ್ಬೇಕಾದ್ರೆ ಟೋಟಲ್ 13 ದಿನ ಟೈಮ್ ತೆಗೆದುಕೊಳ್ತಾನೆ ಅಂತ ಹೇಳಿದ್ದಾರೆ. ಸಿ ಟೋಟಲ್ 13 ದಿನ ಟೈಮ್ ತೆಗೆದುಕೊಳ್ತಂತ ಹೇಳಿದಾರಲ್ಲ ತಾನೆ. ಹಾಗಾದ್ರೆ ಸಿ ಈಗಾಗಲೇ 2 ದಿನ ಕೆಲಸ ಮಾಡಿದ್ದಾನೆ. ಹಾಗಾದ್ರೆ ಎಷ್ಟು ದಿನ ಉಳಿದು? 11 ದಿನ ಕೆಲಸ ಉಳಿತು, ಹೌದಾ? 11 ದಿನ ಕೆಲಸ ಉಳಿದು. ಹಾಗಾದ್ರೆ ಒಟ್ಟು ಕೆಲಸಗಳು ಎಷ್ಟು ಉಳಿದಾವೆ? ಇವಂದು 11 ದಿನ ಕೆಲಸ ಮಾಡ್ತಾನೆ ಉಳಿದಿರ್ತಕ್ಕಂಥದ್ದು. ಹಾಗಾದ್ರೆ ಇನ್ನು ಕೆಲಸಗಳು ಎಷ್ಟು ಉಳಿದಾವೆ? ಟೋಟಲ್ 48 ಕೆಲಸಗಳು ಉಳಿದಿದ್ದಾವೆ. ಆ 48 ಕೆಲಸಗಳಲ್ಲಿ 26 ಕೆಲಸಗಳನ್ನ ಮಾಡಿದ್ದಾರೆ. ಸಾರಿ, ಡಿವೈಡೆಡ್ ಬೈ ಅಲ್ಲ, -22 -26. ಎಷ್ಟು ಕೆಲಸ ಹೇಳುದು ನೋಡ್ರಿ? 8ರಲ್ಲಿ 6 ಹೋದ್ರೆ 2, 4ರಲ್ಲಿ 2 2. ಹಾಗಾದ್ರೆ 22 ಕೆಲಸಗಳು ಉಳಿದು. ನೋಡ್ರಿ, 11 ದಿನದಲ್ಲಿ 22 ಕೆಲಸ ಮಾಡ್ತಾನೆ ಈಗ ಇವನು. ಯಾರು? ಸಿ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ದಿನಕ್ಕೆ ಎಷ್ಟು ಮಾಡ್ತಾನೆ ನೋಡ್ರಿ? ದಿನಕ್ಕೆ ಎಷ್ಟು ಮಾಡ್ತಾನೆ? 11 ದಿನದಲ್ಲಿ 22 ಕೆಲಸ ಅಂದ್ರೆ 22 ಡಿವೈಡೆಡ್ ಬೈ 11. ಹಾಗಾದ್ರೆ 11 ಒಂದಲೇ 11 2. ಹಾಗಾದ್ರೆ ಸಿದ ಸಾಮರ್ಥ್ಯ ಎಫಿಷಿಯನ್ಸಿ ಎಷ್ಟು? ದಿನಕ್ಕೆ 2 ಕೆಲಸ ಮಾಡ್ತಾನೆ. 11 ಒಂದಲೇ 11 2. ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 2 ಕೆಲಸ ಮಾಡ್ತಾನೆ. ಯಾರು? ಸಿ ಅಂತಕ್ಕಂಥ ವ್ಯಕ್ತಿ. ನಮ್ಗೆ ಇದು ಎಫಿಷಿಯನ್ಸಿ ಬೇಕು ನಮಗೆ. ಇದು ಕೂಡ ಎಫಿಷಿಯನ್ಸಿ, ಇದು ಎಫಿಷಿಯನ್ಸಿ ಇವರಿಬ್ರದು, ಈ ಎಫಿಷಿಯನ್ಸಿ ಇವರಿಬ್ರದು ಸಾಮರ್ಥ್ಯ. ಬಟ್ ಇಲ್ಲಿ ಒಬ್ಬನು ಎಫಿಷಿಯನ್ಸಿ ಸಿಗುತ್ತೆ ನಮಗೆ, ಅದು ಸಿಗಬೇಕು. ಸೀದ ಎಫಿಷಿಯನ್ಸಿ ಬೇಕು ನಮಗೆ. ಇಲ್ಲಿ ನೋಡ್ರಿ, 22 ಕೆಲಸ ಉಳಿತವೆ. ಇವನ್ 11 ದಿನದ ಕೆಲಸ ಉಳಿದಿರುತ್ತೆ. 22 ಕೆಲಸ ಮಾಡ್ಲಿಕ್ಕೆ 11 ದಿನ ಅಂದ್ರೆ 1 ದಿನದಲ್ಲಿ 2 ಕೆಲಸ. ಸಿ 1 ದಿನದಲ್ಲಿ 2 ಕೆಲಸ ಮಾಡ್ತಾನೆ, ಹೌದು ತಾನೆ? ಎಸ್. ಇವರಿಬ್ರು ಕೂಡ್ಕೊಂಡು ದಿನಕ್ಕೆ 3 ಅಂದ್ರೆ ಇವ್ನು 2 ಮಾಡಿದ್ರೆ ಇವ್ನು 1 ಮಾಡಿರ್ತಾನೆ. ಇಬ್ರು ಕೂಡ್ಸಿದ್ರೆ 3 ಆದವು. ಬಿ ದಿನಕ್ಕೆ ಒಂದೇ ಮಾಡ್ತಾನೆ. ಬಿ ದಿನಕ್ಕೆ ಒಂದೇ ಮಾಡ್ತಾನೆ. ಇವರಿಬ್ರು ಕುಡ್ಕೊಂಡು 4 ಕೆಲಸ ಮಾಡ್ತಾರೆ. ಇವನು 1 ಮಾಡಿದ್ರೆ ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ಮಾಡ್ತಾನೆ? 3 ಮಾಡ್ತಾನೆ. ದಿನಕ್ಕೆ 3 ಕೆಲಸ. ಇದು ಬೇಕು ನಮಗೆ. ಎ ಆ ಸಂಪೂರ್ಣ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಕೇಳಿರ್ತಾನೆ. ಹಾಗಾದ್ರೆ ಸಂಪೂರ್ಣ ಕೆಲಸ ಅಂದ್ರೆ ಎಷ್ಟಾದವು? 48 ದಿನ, 48 ಕೆಲಸಗಳಿದಾವೆ. ಹಾಗಾದ್ರೆ ಎ ವ್ಯಕ್ತಿ ದಿನಕ್ಕೆ ಎಷ್ಟು ಮಾಡ್ತಾನೆ? 3 ಮಾಡ್ತಾನೆ. ಡಿವೈಡೆಡ್ ಬೈ 3. ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನ ಆಗ್ತದೆ ನೋಡ್ರಿ? 3 1 3, 3 1 3, 1 ಉಳಿತೆ 18 ಆಗುತ್ತೆ. 3 6 18, 16 ದಿನ ಸಮಯವನ್ನ ತೆಗೆದುಕೊಳ್ತಾನೆ ಎ ಅಂತಕ್ಕಂಥ ವ್ಯಕ್ತಿ. ನೋಡ್ರಿ, ಹಿಂಗ ನಾವು ಲೆಕ್ಕನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ಕೊಳ್ತಾ ಹೋಗ್ಬೇಕು. ಒಂದು ಬಿ ಅಂತಕ್ಕಂಥ ವ್ಯಕ್ತಿಗೆ ಏನಂತ ಇಟ್ಕೊಳ್ರಿ, 48 ಕೆಲಸಗಳು, ದಿನಕ್ಕೆ 1 ಕೆಲಸ ಮಾಡ್ತಾನೆ. ಆಗ 48 ಕೆಲಸ ಮಾಡಕ್ 48 ದಿನ ಟೈಮ್ ತೆಗೆದುಕೊಳ್ತಾನೆ. ಒಂದು ಸಿ ವ್ಯಕ್ತಿಗೆ ಏನಂತ ಇಟ್ಕೊಳ್ರಿ, ಸಿ ಕಂಪ್ಲೀಟ್ ಸಿ ಒಬ್ಬನೇ ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ದಿನಕ್ಕೆ 2 ಕೆಲಸ ಮಾಡ್ತಾನೆ. ಹಾಗಾದ್ರೆ 48 ಕೆಲಸ ಮಾಡಕ್ಕೆ ಅದರ ಅರ್ಧ 24 ದಿನದಲ್ಲಿ ಕೆಲಸ ಮಾಡ್ತಾನೆ. ಯಾರು? ಸಿ ಅಂತಕ್ಕಂಥ ವ್ಯಕ್ತಿ.
ಇವನು ಎಫಿಷಿಯನ್ಸಿ ಜಾಸ್ತಿ ಅದು ಯಾಕಂದ್ರೆ ದಿನಕ್ಕೆ 3 ಕೆಲಸ ಮಾಡ್ತಾನೆ ಇವನು, ಅದ್ರ ಸಲುವಾಗಿ ಕೆಲಸ ಬೇಗ ಮಾಡಿ ಮುಗಿಸ್ತಾನೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 8. ಕ್ರಮಾನುಸಾರ ವರ್ಗ 3 ಸಂಖ್ಯೆಗಳ ಮೊತ್ತವು 2531. ನೋಡ್ರಿ, 3 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗ 2531 ಆಗಿದ್ದರೆ ಹಾಗಿದ್ದಲ್ಲಿ ಸರಿಯಾದ 3 ಬೆಸ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ. ನೋಡ್ರಿ, 3 ಬೆಸ ಸಂಖ್ಯೆಗಳಿದ್ದಾವೆ. ಆ 3 ಬೆಸ ಸಂಖ್ಯೆಗಳ ವರ್ಗ ಸ್ಕ್ವೇರ್ ಮಾಡಿ ಕೂಡಿಸಿದ್ರೆ 2531 ಅಂತ ಹೇಳಿದ್ದಾರೆ. ಹೇಳಿ ಹಾಗಾದ್ರೆ ಆ 3 ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. 2531. ಎಸ್. ಇಲ್ಲಿ ನೋಡ್ರಿ, ನಾನು ಯಾವ ಒಂದು 5 ಸಂಖ್ಯೆ ಅಂತಾನೆ ಇಲ್ಲಿ 5, 7, 9 ಅಂತ ಇಟ್ಕೊಳ್ರಿ. ಇವು ಕ್ರಮಾನುಗತ 3 ಬೆಸ ಸಂಖ್ಯೆಗಳು, ಹೌದು ತಾನೆ? ನಾವು ಇದನ್ನ ಎಕ್ಸ್ ಅಂತ ತೆಗೆದುಕೊಂಡ್ರೆ, ಮಿಡಲ್ ಇರ್ತಕ್ಕಂಥದ್ದು ಎಕ್ಸ್ ಅಂತ ತೆಗೆದುಕೊಂಡ್ರೆ ಇದು ಎಷ್ಟಿರುತ್ತೆ? ಎಕ್ಸ್ ಪ್ಲಸ್ 2 ಇದೆ, ಹೌದು ತಾನೆ? ಹಾಗಾದ್ರೆ ಇದು ಏನದ? ಎಕ್ಸ್ ಮೈನಸ್ 2 ಅದ. ಇದು ಅರ್ಥ ಆಯ್ತಾ? ಇದೇನದ? ಎಕ್ಸ್ ಪ್ಲಸ್ 2, ಇದು ಎಕ್ಸ್ ಪ್ಲಸ್ 2, ಇದು ಎಕ್ಸ್ ಮೈನಸ್ 2, ಮಿಡಲ್ ಇರ್ತಕ್ಕಂಥದ್ದು ಎಕ್ಸ್. ಕ್ಲಿಯರ್ ಆಯ್ತು? ಇದು ಅವ್ರು ಏನಂತ ಹೇಳಿದ್ರೆ, ಈ 3 ಸಂಖ್ಯೆಗಳ ವರ್ಗ ಅಂದ್ರೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಕೂಡಿಸಿದ್ರೆ ಅಂದ್ರೆ ಪ್ಲಸ್ ಪ್ಲಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 3 ಕೂಡಿಸಿದ್ರೆ 2531. ಕ್ಲಿಯರಾ? ಎಸ್. 2531 ಆಗುತ್ತೆ ಅಂತ ಹೇಳಿದ್ದಾರೆ. ಎಸ್, ಆಗಲಿ. ಈಗ ನೋಡ್ರಿ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್, ಇದು ನಮಗೆ ಸೂತ್ರ ಗೊತ್ತು ನಿಮಗೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತು. ನೀವು 8ರಲ್ಲಿ 9ರಲ್ಲಿ ಕಲ್ತಿರ್ತಾರಲ್ಲ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನೋಡ್ರಿ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ 2ab. ಇಷ್ಟು ಗೊತ್ತಿದ್ದುಕೊಂಡ್ಬಿಟ್ರೆ ಸಾಕು. ಈಗ ನೋಡ್ರಿ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ 2 ಅದ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ಗೆ ಎಕ್ಸ್ ಸ್ಕ್ವೇರ್, ಪ್ಲಸ್ ಇದೆ ಪ್ಲಸ್ಗೆ ಪ್ಲಸ್. ಬಿ ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 4 ಆಯ್ತು. ಪ್ಲಸ್ ಮೈನಸ್ ಇದೆಯಲ್ಲ ಇದು, ಎಸ್, ಮೈನಸ್ 2ab, 2 ಇಂಟು ಎಕ್ಸ್ ಇಂಟು 2, 2 ಇಂಟು ಎಕ್ಸ್ 2x ಇಂಟು 2 4x. ಇಷ್ಟೇ, ಮುಗೀತು. ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್. ಈಗ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲಿ ಏನು ಬರುತ್ತೆ? ಪ್ಲಸ್ ಬರುತ್ತೆ, ಹೌದಾ? ಎಸ್. ಈಗ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಬಿ ಸ್ಕ್ವೇರ್ಗೆ ಇಲ್ಲಿ 2 4 ಬರುತ್ತೆ ಪ್ಲಸ್ 2ab, 2 ಇಂಟು ಎಕ್ಸ್ 2x ಇಂಟು 2 4x. ಕ್ಲಿಯರ್ ಆಯ್ತಾ ಇದು? ಎಸ್. ಇಸ್ ಈಕ್ವಲ್ ಟು ಎಷ್ಟಂತೆ? ಇಸ್ ಈಕ್ವಲ್ ಟು 2531, ಹೌದಾ? ಎಸ್. ಈಗ ನೋಡ್ರಿ, ಇಲ್ಲೇ ಪ್ಲಸ್ 4x ಅದ, ಇಲ್ಲಿ ಮೈನಸ್ 4x ಅದ, ಕ್ಯಾನ್ಸಲ್ ಆಗಿಬಿಡ್ರಿ. ಪ್ಲಸ್ 4x ಮೈನಸ್ 4x ಮುಗೀತು. ಈಗಿಲ್ಲ ಎಕ್ಸ್ ಸ್ಕ್ವೇರ್ ಏನದ? ಪ್ಲಸ್ ಅದ. ಎಕ್ಸ್ ಸ್ಕ್ವೇರ್ ಅದಾವ 3x ಸ್ಕ್ವೇರ್ ಪ್ಲಸ್ ಇಲ್ಲಿ ಪ್ಲಸ್ 4 ಅದ, ಇಲ್ಲಿ ಪ್ಲಸ್ 4 ಅದ. ಹಾಗಾದ್ರೆ ಕೂಡಿಸಿದ್ರೆ ಎಷ್ಟಾಯ್ತು? 8 ಆಯ್ತು. ಕ್ಲಿಯರ್? ಹಾಗಾದ್ರೆ ಇಸ್ ಈಕ್ವಲ್ ಟು ಎಷ್ಟು ಬಂತು? 2531. ಕಾಣ್ತಾ ಇದ್ದೇನೆ ಇದು? ಎಸ್, ಮುಗೀತು. ನಮಗೆ ಬೇಕಾದ್ರೆ 3x ಸ್ಕ್ವೇರ್ ತಾನೆ. ಹಾಗಾದ್ರೆ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 2531. ಈ ಪ್ಲಸ್ 8 ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಮೈನಸ್ 8 ಆಗುತ್ತೆ. ಕ್ಲಿಯರ್? ಈಗ ನಮಗೆ ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ತಾನೆ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2538ರಲ್ಲಿ 8ಅನ್ನ ಮೈನಸ್ ಮಾಡಿದ್ರೆ 2523, ಹೌದಾ? ಹಾಗಾದ್ರೆ ಈ 3 ಏನಿರುತ್ತೆ ಇಲ್ಲಿ ಗುಣಾಕಾರ ಇರುತ್ತೆ, ಈ ಕಡೆ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಯ್ತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2523 ಡಿವೈಡೆಡ್ ಬೈ 3. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡ್ರಿ ಎಷ್ಟಾಯ್ತು? ಇದು 3ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ ನೋಡ್ರಿ. 5 2 7, 7 3 10, 10 2 12, 3 ಮಗ್ಗೆಲ್ಲಿ 12 ಇದೆ ಅಂದ್ರೆ ಇದು ಹೋಗುತ್ತೆ. 3 1 3, 3 8 24, 1 ಉಳಿತೆ 12 ಆಗುತ್ತೆ. 3 4 12, ನೆಕ್ಸ್ಟ್ 3 3 1 3. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 841. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? ನೋಡ್ರಿ,
ಅದೇ ಸಂಖ್ಯೆ ಸ್ಕ್ವೇರ್ ನೋಡ್ರಿ ಇಲ್ಲಿ 841 ಅದ. ನಾವೀಗ ಒಂದು ಅಂದಾಜು ತಗೊಳ್ಬೇಕು, 30 ಸ್ಕ್ವೇರ್ ತಗೋಬೇಕು. 30 × 30 3 9, ಇವಂದೆರಡು 0 ಅಂದ್ರೆ 2 0, 900 ಆಗುತ್ತೆ. 900ಕ್ಕೆ ನಿಯರ್ ಅದ ಇದು. 800 ಅಂದ್ರೆ 900ಕ್ಕೆ ನಿಯರ್ ಅದ. ಹಾಗಾದ್ರೆ ಇದು 30 ಇದೆಲ್ಲ 30ರಿಂದ ಬರಬೇಕು, ನಾವು 28ಕ್ಕೆ ಬರಬೇಕು, ಏನು 29ಕ್ಕೆ ಬರಬೇಕು ನೋಡ್ರಿ. ಇಲ್ಲಿ 8 ಇದೆ, 8 8 64 ಆಗುತ್ತೆ, ಕೊನೆಗೆ 4 ಬರುತ್ತೆ. ಇಲ್ಲಿ ಕೊನೆಗೆ ಎಷ್ಟದ 1 ಅದ. ಹಾಗಾದ್ರೆ 8ರಿಂದ ಮಾಡಬಾರ್ದು ನಾವು. ನೆಕ್ಸ್ಟ್ 9ಕ್ಕೆ ಬರಬೇಕು. 9 ಎಷ್ಟಾಗುತ್ತೆ? 81 ಆಗುತ್ತೆ. 81 ಆದ್ರೆ ಕೊನೆಗೆ 1 ಇದೆ ತಾನೆ, ಹಾಗಾದ್ರೆ 29 ಇರುತ್ತೆ. x = 29 ಆಗುತ್ತೆ. ಇನ್ನೊಂದು ಅವ್ರ ಬೆಸ ಸಂಖ್ಯೆ ಅಂತ ಹೇಳಿದ್ಮೇಲೆ 28 ಆಗೋದಿಲ್ಲ, 29 ಆಗುತ್ತೆ. 27 ಆಗಲ್ಲ, 27 ಯಾಕೆ ಆಗೋದಿಲ್ಲ ಅಂತಂದ್ರೆ 7 7 49 ಆಗುತ್ತೆ ಲಾಸ್ಟ್ಗೆ. ಇಲ್ಲಿ ಏನದ 1 ಅದ, ಅದು ಆಗಲ್ಲ. ನಮಗೆ ಆಗ್ತಕ್ಕಂಥದ್ದು ಒಂದೇ ಚಾನ್ಸ್, 29 ಆಗಬೇಕು, ಇಲ್ಕಂದ್ರೆ 21 ಆಗಬೇಕು. 21 ಆಗಲ್ಲ, ಯಾಕಂದ್ರೆ ಇದು 900ಕ್ಕೆ 841 ನಿಯರ್ ಇರೋದ್ರಿಂದ 29 ಆಗುತ್ತೆ. ನಿಮಗೆ ಡೌಟ್ ಬೇಡ ಅಂತಂದ್ರೆ 29ಕ್ಕೆ ಗುಣಾಕಾರ ಮಾಡ್ರಿ, 841 ಬರುತ್ತೆ. ಕ್ಲಿಯರ್ ಆಯ್ತದ ಇದು? ಎಸ್. ಈಗ x = 29, x = 29. ಎಕ್ಸ್ ಅಂತಕ್ಕಂಥದ್ದು ಮಿಡಲ್ ಇರ್ತಕ್ಕಂಥದ್ದು, ಹಾಗಾದ್ರೆ ಮುಂದಿರ್ತಕ್ಕಂಥದ್ದು 31, ಹಾಗಾದ್ರೆ ಇದರಿಂದ ಇರ್ತಕ್ಕಂಥದ್ದು 27. ಹಾಗಾದ್ರೆ ಆ 3 ಸಂಖ್ಯೆಗಳು ಯಾವುವು? 27, 29, 31 ಈಸ್ ರೈಟ್ ಆನ್ಸರ್. ನಾವು ಮಾಡಿದ ಸರಿನೋ ತಪ್ಪಂತ ನೋಡ್ಕೊಳ್ಬೇಕಾದ್ರೆ ನೀವು ತಾಳಿ ಮಾಡ್ರಿ. 27 ಸ್ಕ್ವೇರ್ ಮಾಡಿ, ಆಮೇಲೆ 29 ಸ್ಕ್ವೇರ್ ಮಾಡಿ, ಆಮೇಲೆ 31 ಸ್ಕ್ವೇರ್ ಮಾಡ್ರಿ. ಬಂದಿರತಕ್ಕಂಥ 3 ಸ್ಕ್ವೇರ್ಗಳನ್ನ ಕೂಡಿಸಿ ಅದು 2531ಕ್ಕಿಂತ ಬೇರೆ ಏನಾದ್ರೂ ಬಂದ್ರೆ ಕಮೆಂಟ್ ಮಾಡಿ. ಸರ್ ಇದು ಬಂದಿಲ್ಲ ಬೇರೆ ಬಂದತ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 9. ಸಂಖ್ಯೆ 40ನ್ನ ಶೇಕಡಾ 40ರಿಂದ ಹೆಚ್ಚಿಸಿದ್ರೆ ಆಗ ನಿಜವಾದ ಹೆಚ್ಚಳ ಏನು? ನೋಡ್ರಿ, ಒಂದು ಸಂಖ್ಯೆ 40 ಅದ. ಈ 40ನ್ನ ಶೇಕಡಾ 40 ಹೆಚ್ಚಿಸಿದರೆ 100 ಇರ್ತಕ್ಕಂಥದ್ದು 140 ಆದ್ರೆ, ಹೌದಾ? ಅಂದ್ರೆ 40% ಹೆಚ್ಚಾದ್ರೆ ನಿಜವಾದ ಹೆಚ್ಚಳ ಏನು ಅಂತ ಕ್ವಶನ್ ಕೇಳಿದ್ರೆ, ನೋಡ್ರಿ 100 ಇರ್ತಕ್ಕಂಥದ್ದು ಹೆಚ್ಚಳ ಎಷ್ಟಾಗುತ್ತೆ? 40 ಆಗುತ್ತೆ. ಹೌದಾ? ಇದು ಟೋಟಲ್ ಅಲ್ಲ, ಕೇವಲ ಹೆಚ್ಚಾಗಿರ್ತಕ್ಕಂಥದ್ದು. 140 ಆದ್ರೆ ಟೋಟಲ್ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹೌದಾ? 140 ಮಾಡಿದ್ರೆ 100 ಇರ್ತಕ್ಕಂಥದ್ದು 140 ಆದ್ರೆ ಇದು ಟೋಟಲ್ ಹೆಚ್ಚಳ. ಬಟ್ ಅಲ್ಲಿ ನಿಜವಾದ ಹೆಚ್ಚಳ ಆಗಿರ್ತಕ್ಕಂಥದ್ದು ಎಷ್ಟು? 100 ಇರ್ತಕ್ಕಂಥದ್ದು 40 ಹೆಚ್ಚಾಗ್ಯದ. ಹಾಗಾದ್ರೆ 40ಕ್ಕೆ ಎಷ್ಟಾಗುತ್ತೆ ನೋಡ್ರಿ? 40ಕ್ಕೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 4 4 16 ಉಳಿತಲ್ಲ. ಎಸ್, ನಿಜವಾದ ಹೆಚ್ಚಳ ಎಷ್ಟು? 16 ಕರೆಕ್ಟ್ ಆನ್ಸರ್. 16 ಕರೆಕ್ಟ್ ಆನ್ಸರ್. ಬಟ್ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದು? ಹೆಚ್ಚಾದ್ಮೇಲೆ ಬಂದಿರತಕ್ಕಂಥ ಸಂಖ್ಯೆ ಯಾವುದು? 40 ಪ್ಲಸ್ 40% ಹೆಚ್ಚಾಯ್ತು. ಹಾಗಾದ್ರೆ ಸಂಖ್ಯೆ ಎಷ್ಟಾಗುತ್ತೆ? 56 ಆಗುತ್ತೆ. ಆಯ್ಕೆಯಲ್ಲಿ ಇವೆರಡೂ ಇರ್ತವೆ, ಇದಾವೆ ಕೂಡ. ನಿಜವಾದ ಹೆಚ್ಚಳ ಆಗಿರ್ತಕ್ಕಂಥದ್ದು 16, ಆ ಹೆಚ್ಚಾಗಿರ್ತಕ್ಕಂಥ ಸಂಖ್ಯೆ ಯಾವುದು? 56. 40% 40ಕ್ಕೆ 40% ಆಡ್ ಮಾಡಿದ್ರೆ 56 ಆಗುತ್ತೆ. ಆ 40% ಯಾವುದು? 16. ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಒಂದು ರೈಲು ಒಂದು ಕಂಬವನ್ನ 20 ಸೆಕೆಂಡ್ಗಳಲ್ಲಿ ಮತ್ತು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ 30 ಸೆಕೆಂಡ್ಗಳಲ್ಲಿ ಹಾದು ಹೋದಲ್ಲಿ ರೈಲಿನ ಉದ್ದವೇನು? ನೋಡ್ರಿ, ಟೈಪ್ 1 ಮತ್ತು ಟೈಪ್ 2 ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಒಂದು ರೈಲಿನ ಉದ್ದ ಕೊಟ್ಟೆ ಇಲ್ಲಿ. ಆ ರೈಲು ಕಂಬ ದಾಟಬೇಕಾದ್ರೆ ಎಷ್ಟು ಟೈಮ್ ಅದನ್ನು ಕೊಟ್ಟಿದ್ದಾರೆ, ಒಂದು ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಾದ್ರೆ ಎಷ್ಟು ಟೈಮ್ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೊಂದು ರೈಲ್ ಇದೆ, ಇದ್ರ ಉದ್ದ ಗೊತ್ತಿಲ್ಲ ಎಕ್ಸ್. ಒಂದು ಕಂಬವನ್ನ, ವಿದ್ಯುತ್ ಕಂಬವನ್ನ ಅಥವಾ ಒಂದು ಟ್ರೀಯನ್ನ ದಾಟಬೇಕಾದ್ರೆ ಟ್ರೇನ್ ಎಷ್ಟು ದೂರ ಹೋಗಬೇಕು? ಟ್ರೇನಿನ ಉದ್ದ ಎಷ್ಟಿದೆನೋ ಅಷ್ಟೇ ದೂರ ಹೋಗ್ಬೇಕು ತಾನೆ. ಈ ಒಂದು ಗಿಡವನ್ನ ದಾಟಬೇಕಾದ್ರೆ, ಒಂದು ವಿದ್ಯುತ್ ಕಂಬವನ್ನ ದಾಟಬೇಕಾದ್ರೆ, ಅಥವಾ ಒಬ್ಬ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನ ದಾಟಬೇಕಾದ್ರೆ ಟ್ರೇನ್ ಎಷ್ಟು ದೂರ ಹೋಗ್ಬೇಕು? ಟ್ರೇನಿನ ಉದ್ದ ಎಷ್ಟು ಇದೆನೋ ಅಷ್ಟೇ ದೂರ ಹೋಗ್ಬೇಕು. ಹಾಗಾದ್ರೆ ಟ್ರೇನ್ ಚಲಿಸಿದ ದೂರ ಈಕ್ವಲ್ ಟು ಟ್ರೇನಿನ ಉದ್ದ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ, ಅಂದ್ರೆ ತನ್ನನ್ನು ತಾನು ದಾಟಲಿಕ್ಕೆ ಎಷ್ಟು ನಿಮಿಷ ಅಂತ ಹೇಳಿದರೆ 20 ಸೆಕೆಂಡು. 20 ಸೆಕೆಂಡ್ ಟೈಮ್ ಬೇಕು. ಹೌದಾ? ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆಮೇಲೆ 120 ಮೀಟರ್ ಉದ್ದದ, ಅದು 120 ಮೀಟರ್, ಕಿಲೋಮೀಟರ್ ಅಲ್ಲ. ಕೆಲವೊಬ್ರು ಕಿಲೋಮೀಟರ್ ಅಂತ ಹೇಳ್ಕಸ್ ಲೆಕ್ಕ ಮಾಡ್ತಾ ಇದಾರೆ, ತಪ್ಪಾಗುತ್ತೆ. ಯಾಕಂದ್ರೆ ಮೀಟರ್ ಅಲ್ಲಿ ಇದೆ. 120 ಕಿಲೋಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಇರುತ್ತೇನು? ಇಲ್ಲ. 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ನೋಡ್ರಿ,
ಇದು ಎಷ್ಟದ 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅದ 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅದ ಹೌದು ಎಸ್ ಟ್ರೈನ್ ಎಷ್ಟದ ಎಕ್ಸ್ ಮೀಟರ್ ಅದ ಎಕ್ಸ್ ಮೀಟರ್ ಟ್ರೈನ್ ಅದ ಈ 120 ಮೀಟರ್ ಉದ್ದದ ಈ ರೈಲ್ವೆ ದಾಟಬೇಕಾದ್ರೆ ರೈಲ್ವೆ ಸ್ಟೇಷನ್ ಅನ್ನ ಅಥವಾ ಪ್ಲಾಟ್ಫಾರ್ಮ್ ಅನ್ನ ಈ ಟ್ರೈನ್ ದಾಟಬೇಕಾದ್ರೆ ಈ ಟ್ರೈನು ಇದನ್ನು ದಾಟಬೇಕು ಮತ್ತು ತನ್ನನ್ನು ತಾನು ಇಲ್ಲದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ದಾಟ್ಲಿಕ್ಕೆ ಹೌದಾ ಈ ಕಡೆ ಟ್ರೈನ್ ಹೋಗ್ತಾ ಇದೆ ಎಸ್ ಈ ಟ್ರೈನ್ ಇಲ್ಲಿಗೆ ಬಂತು ಇಲ್ಲಿಗೆ ಬಂದ ಮೇಲೆ ದಾಟಲ್ಲ ಕಂಪ್ಲೀಟ್ ಈ ಟ್ರೈನು ಇಷ್ಟು ಬರ್ಬೇಕಂದ್ರೆ ಟ್ರೈನಿನ ಹಿಂಭಾಗ ಇಲ್ಲಿ ಬರಬೇಕು ಹೌದಾ ಎಸ್ ಅಂದ್ರೆ ತನ್ನನ್ನು ತಾನು ದಾಟಬೇಕು ಇಲ್ಲಿ ಬರಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತಂತೆ 30 ಸೆಕೆಂಡು ಇಲ್ಲಿದ್ದ ಇಲ್ಲಿಗೆ ನೋಡ್ರಿ ಪ್ಲಾಟ್ಫಾರ್ಮ್ ಅನ್ನ ದಾಟ್ಲಿಕ್ಕೆ ಮತ್ತು ತನ್ನನ್ನು ತಾನು ದಾಟ್ಲಿಕ್ಕೆ ಅಂದ್ರೆ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ದಾಟಬೇಕಂತಂದ್ರೆ ಅದನ್ನು ದಾಟಬೇಕು ತನ್ನನ್ನು ತಾನು ದಾಟಿದ್ರೆ ಮಾತ್ರ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ದಾಟಿದಂಗೆ ಈ ಟ್ರೈನ್ ಇಲ್ಲಿಗೆ ಬಂದ್ರೆ ದಾಟಿದಂಗಲ್ಲ 120 ಮೀಟರ್ ಇಲ್ಲಿಗೆ ಬಂದ್ರೆ ದಾಟಿದಂಗಲ್ಲ ಟ್ರೈನಿನ ಹಿಂಭಾಗ ಕಂಪ್ಲೀಟ್ ಆ ಟ್ರೈನಿನ ರೈಲ್ವೆ ಸ್ಟೇಷನ್ 2 ಜನ ದಾಟಬೇಕು ಕೊನೆಯನ್ನು ದಾಟಬೇಕು ಅಂದಾಗ ಮಾತ್ರ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ದಾಟಿದಂಗೆ ಹೌದಾ ಇಲ್ಲಿ ದಾಟಿದ ಹಿಂಭಾಗ ಇಲ್ಲಿ ಬಂತು ಈ ಕಡೆ ಟ್ರೈನ್ ಹೊಂಟದ ಇದು ಮುಂಭಾಗ ಇಷ್ಟು ದೂರ ಬಂತು ಇಲ್ಲಿದ್ದ ಇಲ್ಲಿಗೆ ಅಂದ್ರೆ ತನ್ನನ್ನು ತಾನು ದಾಟ್ಲಿಕ್ಕೆ ಎಷ್ಟು ಸೆಕೆಂಡ್ ಅಂತೆ 30 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಹೌದು ತಾನೆ ಇಲ್ಲಿ ನೋಡ್ರಿ 30 ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ 30 ಕೇವಲ ತನ್ನನ್ನು ತಾನು ದಾಟಕ್ಕೆ ಎಷ್ಟಂತೆ 20 ಸೆಕೆಂಡ್ ಅಂತ ಹೇಳಿದ್ದಾರೆ ತನ್ನನ್ನು ತಾನು ದಾಟಕ್ಕೆ 20 ಸೆಕೆಂಡ್ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 30 ಆದ್ರೆ ಇದು 20 ಆದ್ರೆ ಇದು ಎಷ್ಟಿರುತ್ತೆ ಇದು 10 ಇರ್ತದ 10 ಸೆಕೆಂಡು ನೋಡ್ರಿ 120 ಮೀಟರ್ 10 ಸೆಕೆಂಡ್ ತನ್ನನ್ನು ತಾನು ದಾಟಕ್ಕೆ 20 ಸೆಕೆಂಡು ಟೋಟಲ್ ಎಷ್ಟು ಸೆಕೆಂಡ್ ಆಯ್ತು 30 ಸೆಕೆಂಡ್ ಆಯ್ತು ಕ್ವಶನ್ ಏನ್ ಕೇಳಿದ್ರಿ ಈಗ ಟ್ರೈನಿನ ಉದ್ದ ಕೇಳಿದ್ರೆ ತಾನೆ ಎಸ್ ಇಲ್ಲಿ ನೋಡ್ರಿ 10 ಸೆಕೆಂಡ್ ಅಲ್ಲಿ 120 ಮೀಟರ್ ಹೋಗುತ್ತೆ ಅಲ್ಲೇ ಐತಿ ಉತ್ತರ ಹಾಗಾದ್ರೆ 20 ಸೆಕೆಂಡಿಗೆ ಎಷ್ಟು ಹೋಗುತ್ತೆ ಇದ್ರ ಡಬಲ್ 10ಕ್ಕೆ ಡಬಲ್ 20 120ಕ್ಕೆ ಡಬಲ್ 240 ಕಿಲೋಮೀಟರ್ ಟ್ರೈನಿನ ಉದ್ದ ನೋಡ್ರಿ ಎಷ್ಟು ಒಂದು ಕ್ಷಣದಲ್ಲಿ ಉತ್ತರ ಗೊತ್ತಾಗುತ್ತೆ ಇದು 10 ಸೆಕೆಂಡ್ ಅಲ್ಲಿ 120 ಮೀಟರ್ ಹೋಗುತ್ತೆ ನೋಡ್ರಿ 10 ಸೆಕೆಂಡ್ ಅಲ್ಲಿ 120 ಮೀಟರ್ ಹೋಗುತ್ತೆ ಹಾಗಾದ್ರೆ 20 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅದುವೇ ಟ್ರೈನಿನ ಉದ್ದ ತಾನೆ ಹಾಗಾದ್ರೆ ಈ 0 ಕ್ಯಾನ್ಸಲ್ ಈ 0 ಕ್ಯಾನ್ಸಲ್ 122 240 ಮೀಟರ್ ಆ ಟ್ರೈನಿನ ಉದ್ದ ಇರುತ್ತೆ ಹೌದಾನೆ ನೋಡ್ರಿ ಇಲ್ಲಿವರೆಗೂ ಇವುಗಳನ್ನು ಕೇಳ್ತಾ ಇಲ್ಲ ಟ್ರೈನಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಇಲ್ಲ ನೆಕ್ಸ್ಟ್ ಡೇಸ್ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಗಳನ್ನ ಕೇಳ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಇದಾವೆ ನಮ್ಮ ಕೆಲಸ ಏನು ಎಲ್ಲಾ ಟಾಪಿಕ್ಸ್ ಕ್ವಶನ್ಗಳನ್ನ ಮೆಂಟಲ್ ಬಿಲ್ ಬರ್ತಕ್ಕಂಥ ಎಲ್ಲಾ ಟಾಪಿಕ್ಗಳನ್ನ ಮುಗಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ನಮ್ಮ ಕರ್ತವ್ಯ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಅವ್ರ ಕ್ವಶನ್ ಯಾವ ರೀತಿ ಆದ್ರೂ ಕೇಳಿ ಎಲ್ಲಾ ಕ್ವಶನ್ಗಳನ್ನ ಎಲ್ಲ ಟೈಪ್ ಕ್ವಶನ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಮಾಡ್ತೀರಂತ ಕೂಡ ನನ್ನ ಭಾವನೆ ಇದೆ PC ಎಕ್ಸಾಮ್ ಇದಾವೆ ನೆಕ್ಸ್ಟ್ ಮತ್ತೆ PC ಎಕ್ಸಾಮ್ ಇದಾವೆ ಮತ್ತೆ PS ಎಕ್ಸಾಮ್ ಕೂಡ ಇದಾವೆ ಹೌದಾ ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದ್ರೂ ಎಲ್ಲರಿಗೂ ಹಂಚ್ಕೊಡ್ರಿ ಅಂತ ಹೇಳ್ತಾ ತುಂಬಾ ವಿಡಿಯೋ ದೊಡ್ಡದಾಗುತ್ತೆ ಕೆಲವೊಂದಿಷ್ಟು ಎಲ್ಲವುಗಳನ್ನ ಡೀಪ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ ದೊಡ್ಡದಾಗುತ್ತೆ ಸರ್ ಅತಿ ಶಾರ್ಟ್ ಟ್ರಿಕ್ ಹೇಳ್ಕೊಟ್ರೆ ನನ್ನ ಕಡೆ ಶಾರ್ಟ್ ಟ್ರಿಕ್ ಇಲ್ಲ ನಿಮ್ಮ ಸಕ್ಸಸ್ಗೆ ನನ್ನ ಹತ್ರ ಶಾರ್ಟ್ ಟ್ರಿಕ್ಸ್ ಇಲ್ಲ ಕೆಲವೊಂದಿಷ್ಟು ಅಲ್ಲೊಂದು ಇಲ್ಲೊಂದು ಬಂದ್ರೆ ಮಾತ್ರ ಹೇಳ್ತೀನಿ ಈಗಾಗಲೇ ಹೇಳಿದೆ ಶಾರ್ಟ್ ಟ್ರಿಕ್ ಅಂತ ಅಲ್ಲವು ಒಂದು ದಿನದಲ್ಲಿ ಅಪೋಸಿಟ್ ಅಂದ್ರೆ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳು ಅಪೋಸಿಟ್ ಎಷ್ಟು ಸರಿ ಆಗ್ತವೆ ಒಂದು ದಿನದಲ್ಲಿ ಅಂತ ಕ್ವಶನ್ ಕೇಳ್ತಪ್ಪ ಅಂದ್ರೆ ತಕ್ಷಣ 11 ಬಾರಿ 11 22 ಬಾರಿ ಅಂತ ಹೇಳ್ತೀವಿ ಲಂಬ ಕೋನಗಳು ಎಷ್ಟಾಗ್ತವೆ 12 ಗಂಟೆಗಳಲ್ಲಿ 22 ಬಾರಿ ಒಂದು ದಿನದಲ್ಲಿ 44 ಬಾರಿ ಇವುಗಳನ್ನ ಶಾರ್ಟ್ ಟ್ರಿಕ್ ಅನ್ನೋದಕ್ಕಿಂತ ಮುಂಚೆ ಇವು ಈಸಿ ಇರ್ತಾವೆ ಈಸಿಯಾಗಿ ಆನ್ಸರ್ ಮಾಡ್ತೀವಿ ಕೆಲವೊಂದು ಶಾರ್ಟ್ ಟ್ರಿಕ್ಗಳನ್ನ ಮಾಡ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಒಪ್ಪಿಕೊಳ್ತೀನಿ ಆದ್ರೆ ಎಲ್ಲವುಗಳಿಗೆ ಅನುಕೂಲ ಆಗಲ್ಲ ಆದ್ರೆ ನನ್ನ ಕೆಲಸ ನಿಮಗೆ ಮನಮುಟ್ಟವಾಗಿ ಕಂಪ್ಲೀಟ್ ಆಗಿ ಬೇಸಿಕ್ ಏನದ ಅದನ್ನೆಲ್ಲ ತಿಳಿಸ್ತಾ ಹೇಳ್ತಾ ಹೋಗ್ತೀನಿ ಗೊತ್ತಾಯ್ತು ಎಸ್ ವಿಡಿಯೋನ ನೋಡ್ತಾ ಇರ್ತೀರಾ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ